ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಟು ಫಾರ್ನ ಎಲ್ಲೆಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು, ಏನು ರೂಲ್ಸ್, ಟು ಆ್ಯಂಡ್ ಫಾರ್ ಮುಂದೆ ಯಾವ ರೀತಿ ವರ್ಡ್ಸ್ನ ಯೂಸ್ ಮಾಡಬೇಕು, ತುಂಬ ನೀವು ಕನ್ಫ್ಯೂಸ್ ಮಾಡೋದು, ಮಿಸ್ಟೇಕ್ ಮಾಡೋದು ಅಲ್ಲೇ, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈ ರೂಲ್ಸ್ ನೆನಪಿಟ್ಕೊಂಡು ನೀವು ಇದೇ ಥರ ಎಕ್ಸಾಂಪಲ್ಸ್ ಮಾಡಿದ್ರೆ ಇನ್ನು ನಿಮಗೆ ಲೈಫ್ನಲ್ಲಿ ಯಾವತ್ತು ಡೌಟ್ ಬರಲ್ಲ, ಟು ಹಾಕಬೇಕಾ ಫಾರ್ ಹಾಕಬೇಕಾ ಅಂತ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಸೊ ಟು ಅನ್ನೋದು ಒಂದು ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ ಎರಡು ವರ್ಡ್ಗಳ ಮಧ್ಯದಲ್ಲಿರುವಂತಹ ರಿಲೇಷನ್ಶಿಪ್ನ ಹೇಳುತ್ತೆ ಸಮ್ಟೈಮ್ಸ್, ಅಥವಾ ಸಮ್ಟೈಮ್ಸ್ ನೌನ್ ಅಥವಾ ಪ್ರೊನೌನ್ಗಳ ಪೊಸಿಷನ್ ಹೇಳುತ್ತೆ. ಆ್ಯಂಡ್ ಟೂನ ನಾವು 3 ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ನಾವು ಸೆಂಟೆನ್ಸ್ನಲ್ಲಿ ಎಲ್ಲಿಗೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾದ್ರೆ ಟೂನ ಯೂಸ್ ಮಾಡಬೇಕು. ಅಂದರೆ ಒಂದು ಡೆಸ್ಟಿನೇಷನ್ನ ತೋರಿಸೋದಕ್ಕೆ, ಒಂದು ಡೆಸ್ಟಿನೇಷನ್ ಕಡೆಗೆ ಡೈರೆಕ್ಷನ್ ತೋರಿಸೋದಕ್ಕೆ, ಅಥವಾ ಪ್ಲೇಸ್ಗೆ ಅಥವಾ ಒಂದು ಈವೆಂಟ್ಗೆ ನಾವು ಡೈರೆಕ್ಷನ್ ತೋರಿಸೋದಕ್ಕೋಸ್ಕರ ಟೂನ ಯೂಸ್ ಮಾಡ್ತೀವಿ. ಸೊ ಎಲ್ಲಿಗೆ ಅನ್ನೋದನ್ನು ಸೆಂಟೆನ್ಸ್ನಲ್ಲಿ ನಾವು ಹೇಳಬೇಕಂದ್ರೆ ಟು ಯೂಸ್ ಮಾಡಬೇಕು. ನಿಮ್ಗೆ ಗೊತ್ತೇ ಇದೆ, ಟು ಬ್ಯಾಂಗ್ಳೂರ್, ಟು ಮೈಸೂರು, ಟು ದ ಪ್ರೋಗ್ರಾಮ್, ಟು ದ ಕಾಲೇಜ್, ಈ ರೀತಿಯಾಗಿ. ಆ್ಯಂಡ್ ಯಾರಿಗೆ, ಒಂದು ಸೆಂಟೆನ್ಸ್ನಲ್ಲಿ ನಾವು ಯಾರಿಗೆ ಅನ್ನೋದನ್ನು ತಿಳಿಸ್ಬೇಕಾದಾಗಲೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಅಂದರೆ ಆ ಒಂದು ಪರ್ಸನ್ ಅಥವಾ ಪೀಪಲ್ ಕಡೆಗೆ ಡೈರೆಕ್ಷನ್ನ ತೋರಿಸೋದಕ್ಕೆ ನಾವು ಟು ವರ್ಡ್ನ ಯೂಸ್ ಮಾಡ್ತೀವಿ. ಟು ಹಿಮ್, ಟು ಹರ್, ಟು ಮೀ, ಟು ಕಿರಣ್ ಅಂತ ಹೇಳೋದಕ್ಕೆ. ಆ್ಯಂಡ್ ಅಷ್ಟೇ ಅಲ್ಲ, ಲಾಸ್ಟ್ ಏಕೆ ಅಥವಾ ಯಾವುದಕ್ಕಾಗಿ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವ ಉದ್ದೇಶನ ತಿಳಿಸೋದಕ್ಕೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಅಂದರೆ ಪರ್ಪಸ್ ಹೇಳೋದಕ್ಕೆ. ಇಲ್ಲಿ ನಾವು ಮೇಯ್ನಾಗಿ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ನೋಡ್ತಾ ಹೋಗಿ, ಎಕ್ಸಾಂಪಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟು ನಾವು ಸೆಂಟೆನ್ಸ್ಗಳನ್ನ ನೋಡೋಣ. ಅದರಲ್ಲಿ ಎಲ್ಲಿಗೆ ಅನ್ನೋದು ಮೆನ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ, ಶಿ ಗೋಸ್ ಟು ಕಾಲೇಜ್ ಅಟ್ 9. ಸೊ ಈ ಸೆಂಟೆನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿರುವಂಥ ಸೆಂಟೆನ್ಸ್. ಅವಳು ಶಾಲೆಗೆ ಹೋಗ್ತಾಳೆ 9 ಗಂಟೆಗೆ. ಸೊ ಈ ಸೆಂಟೆನ್ಸ್ ಹೇಳ್ತಾ ಇದೆ ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ. ಸೊ ಎಲ್ಲಿಗೆ ಹೋಗ್ತಾಳೆ? ಟು ಸ್ಕೂಲ್. ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸ್ನಲ್ಲಿ ಯಾವ ಕಡೆಗೆ ಅಥವಾ ಯಾವ ಪ್ಲೇಸ್ಗೆ, ಯಾವ ಡೆಸ್ಟಿನೇಷನ್ಗೆ ಯಾರು ಹೋಗ್ತಾರೆ ಅಥವಾ ಹೋಗೋದಿಲ್ಲ ಅಂತ ಅಥವಾ ಹೋಗ್ತಾರಾ ಅಂತ ಕೇಳೋದಕ್ಕೆ ನೀವು ಯೂಸ್ ಮಾಡ್ಬೋದು. ಹಾಗೆ ನೋಡ್ತಾ ಹೋಗಿ, ಇವೆಲ್ಲ ಸೆಂಟೆನ್ಸ್ಗಳಲ್ಲೂ ಎಲ್ಲಿಗೆ ಅನ್ನೋದು ಮೆನ್ಷನ್ ಆಗಿರುತ್ತೆ. ಐ ಆಮ್ ಗೋಯಿಂಗ್ ಟು ಮೈ ಕಾಲೇಜ್, ನಾನು ಕಾಲೇಜ್ಗೆ ಹೋಗುತ್ತಿದ್ದೇನೆ. ಕ್ಯಾನ್ ಐ ಗೋ ಟು ವರ್ಕ್, ನಾನು ಕೆಲಸಕ್ಕೆ ಹೋಗ್ಬೋದಾ? ಲೆಟ್ಸ್ ಗೋ ಟು ಡಿನ್ನರ್, ನಡಿ ಊಟಕ್ಕೆ ಹೋಗೋಣ. ಗೋ ಬ್ಯಾಕ್ ಟು ಯುವರ್ ಸೀಟ್, ನಿನ್ನ ಸೀಟ್ಗೆ ವಾಪಸ್ ಹೋಗು. ಹಿ ಡ್ರೋವ್ ಟು ಹೋಟೆಲ್, ಅಂದರೆ ಅವನು ಹೋಟೆಲ್ಗೆ ಕಾರಿನಲ್ಲಿ ಹೋದ. ಸೊ ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಡ್ರೈವ್ನ ಪಾಸ್ಟ್ ಟೆನ್ಸ್ ಡ್ರೋವ್ ಆಗುತ್ತೆ. ಹಿ ಡ್ರೋ ಟು ಹೋಟೆಲ್ ಅಥವಾ ಹಿ ಡ್ರೋ ಟು ಸಮ್ ಪ್ಲೇಸ್ ಅಂತ ಇದ್ದಾಗ ಅದರ ಅರ್ಥ ಕಾರಿನಲ್ಲಿ ಡ್ರೈವ್ ಮಾಡಿಕೊಂಡು ಹೋಗಿದ್ದಾನೆ ಅನ್ನೋ ಅರ್ಥ. ಸೊ ಕಾರ್ನಲ್ಲಿ ಹೋಗೋದಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಇನ್ ಕಾರ್ ಅಂತ ಹೇಳಬೇಕಾಗಿಲ್ಲ. ಹಿ ಡ್ರೋ ಟು ಹೋಟೆಲ್ ಅಥವಾ ಹಿ ಈಸ್ ಡ್ರೈವಿಂಗ್ ಟುವಾರ್ಡ್ಸ್ ಹೋಟೆಲ್ ಅಂದರೆ ಅರ್ಥ ಆಗೋಗುತ್ತೆ ಅವ್ನು ಕಾರ್ನಲ್ಲೇ ಹೋಗ್ತಾ ಇದ್ದಾನೆ ಅಂತ. ಹೌ ಡು ಐ ಗೋ ಟು ಸೆಕೆಂಡ್ ಫ್ಲೋರ್, ನಾನು ಸೆಕೆಂಡ್ ಫ್ಲೋರ್ಗೆ ಹೇಗೆ ಹೋಗಬೇಕು? ಸೊ ನೀವೆಲ್ಲಾದರೂ ಅಡ್ರೆಸ್ ಕೇಳ್ತಾ ಇದ್ರೆ ಈ ರೀತಿ ಕೇಳಿ, ಹೌ ಡು ಐ ಗೋ ಟು ಡ್ಯಾಶ್, ಆ ಪ್ಲೇಸ್ನಲ್ಲಿ ನೀವು ಹೋಗೋವಂಥ ಡೆಸ್ಟಿನೇಷನ್ ಹೇಳಿ. ನಿಮ್ಗೆ ಅವಾಗ ಯಾರಾದರೂ ಅಡ್ರೆಸ್ ಹೇಳ್ತಾರೆ. ಹಿ ಹ್ಯಾಸ್ ಗಾನ್ ಟು ಅಮೇರಿಕಾ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ, ಅಂದರೆ ಅವನು ಅಮೇರಿಕಾಗೆ ಹೋಗಿದ್ದಾನೆ. ದೇ ಇನ್ವೈಟೆಡ್ ಮೀ ಟು ಡಿನ್ನರ್, ಅವರು ನನ್ನನ್ನು ಊಟಕ್ಕೆ ಆಹ್ವಾನಿಸಿದ್ದಾರೆ. ಸೊ ಇದು ಡಿನ್ನರ್ ಅನ್ನೋದು ಒಂದು ಪ್ಲೇಸ್ ಏನಲ್ಲ ಅಥವಾ ಡೆಸ್ಟಿನೇಷನ್ ಅಲ್ಲ, ಇದೊಂದು ಈವೆಂಟ್ ಅಲ್ವಾ. ಸೊ ಆವಾಗಲೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇನ್ವೈಟ್ ಬಂದಾಗೆಲ್ಲ ನಾವು ಟೂನೇ ಯೂಸ್ ಮಾಡಬೇಕು. ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ದ ವೆಡ್ಡಿಂಗ್, ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ದೇರ್ ಹೋಮ್ ಅಂತ ನೀವು ಹೇಳ್ಬೋದು. ಐ ವೆಂಟ್ ಟು ಮೈ ಫ್ರೆಂಡ್ಸ್ ಹೋಮ್ ಎಸ್ಟರ್ಡೇ, ಅಂದರೆ ಅರ್ಥ ನಾನು ನೆನ್ನೆ ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ. ಸೊ ಫ್ರೆಂಡ್ಸ್ ಅನ್ನೋದು ಇಲ್ಲಿ ಪ್ಲೂರಲ್ ಅಲ್ಲ, ಫ್ರೆಂಡ್ ಅಪಾಸ್ಟ್ರಫಿ ಎಸ್, ಅಂದರೆ ಫ್ರೆಂಡ್ನ ಮನೆಗೆ ಹೋಗಿದ್ದೆ. ಸೊ ಈ ಎಲ್ಲ ಸೆಂಟೆನ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಟು ಆದಮೇಲೆ ಮುಂದೆ ಬರುವಂಥ ವರ್ಡ್ ಒಂದು ಡೆಸ್ಟಿನೇಷನ್ ಆಗಿದೆ ಅಥವಾ ಒಂದು ಪ್ಲೇಸ್ ಆಗಿದೆ ಅಥವಾ ಒಂದು ಈವೆಂಟ್ ಆಗಿದೆ. ಈ ರೀತಿ ನೀವು ಎಲ್ಲ ಟೆನ್ಸ್ಗಳಲ್ಲೂ ಇದನ್ನು ತೋರಿಸೋದಕ್ಕೆ ಟು ಯೂಸ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್, ಯಾರಿಗೆ, ನಾವು ಒಂದು ಕೆಲಸವನ್ನು ಯಾರಿಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಬೇಕಾದಾಗಲೂ ಕೂಡ ಟು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಹಿ ಲೈಡ್ ಟು ಮೀ, ಅಂದರೆ ಅವನು ನನಗೆ ಸುಳ್ಳು ಹೇಳಿದ. ಹಿ ಲೈಡ್ ಅಂದರೆ ಸುಳ್ಳು ಹೇಳ್ದ. ಯಾರಿಗೆ ಹೇಳ್ದ? ನನಗೆ ಹೇಳ್ದ. ಹಿ ಲೈಡ್ ಟು ಮೀ ಅಂತ ನೀವು ಹೇಳ್ತಿದ್ದೀರಲ್ಲಿ. ಐ ನೆವರ್ ಲೈ ಟು ಯು, ಅಂದರೆ ನಾನು ನಿನಗೆ ಎಂದೂ ಸುಳ್ಳು ಹೇಳುವುದಿಲ್ಲ. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ಐ ನೆವರ್ ಲೈ, ಐ ಲೈ ನಾನು ಸುಳ್ಳು ಹೇಳುತ್ತೇನೆ. ಐ ನೆವರ್ ಲೈ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ರೈಟ್. ಯಾರಿಗೆ? ಟು ಯು, ನಿನಗೆ. ಫಸ್ಟ್ ಸೆಂಟೆನ್ಸ್ನಲ್ಲಿ ಟು ಮೀ, ನನಗೆ ಅನ್ನೋದು ಇಲ್ಲಿ ಹೇಳ್ತಾ ಇದೆ.
ಅದೇ ರೀತಿ ನೋಡಿ, ಹಿ ಗೇವ್ ಇಟ್ ಟು ಮೀ, ಅವನಿದನ್ನು ನನಗೆ ಕೊಟ್ಟ. ಬಿ ಕೈಂಡ್ ಟು ಓಲ್ಡ್ ಪೀಪಲ್, ಅಂದರೆ ವಯಸ್ಸಾದವ್ರ ಜೊತೆ ಕೈಂಡ್ ಆಗಿ ಇರು, ಕರುಣೆಯಿಂದ ಇರು ಅಂತ ಹೇಳ್ತಾ ಇದೀವಿ. ಯಾರ ಜೊತೆ? ಓಲ್ಡ್ ಪೀಪಲ್ ಜೊತೆ. ಅವರ್ ಟುವರ್ಡ್ಸ್ ನಿಮ್ಮ ಆಟಿಟ್ಯೂಡ್ ಹೇಗಿರ್ಬೇಕಂದ್ರೆ ಕರುಣೆಯಿಂದ ಇರಬೇಕು. ಅವಾಗಲೂ ಕೂಡ ಟು ಓಲ್ಡ್ ಪೀಪಲ್ ಅಂತಾನೆ ಹೇಳ್ತೀವಿ. ಬಿ ನೈಸ್ ಟು ಅದರ್ಸ್ ಅಂತಾನೂ ಹೇಳ್ತಾರೆ, ಅಂದರೆ ಬೇರೆಯವ್ರ ಜೊತೆ ಚೆನ್ನಾಗಿರು ಅನ್ನೋದಕ್ಕೆ ಬಿ ನೈಸ್ ಟು ಅದರ್ಸ್. ಶಿ ಈಸ್ ಎಂಗೇಜ್ಡ್ ಟು ಹಿಮ್, ಅಂದರೆ ಅವಳು ಅವನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾಳೆ. ಆಗ ಕೂಡ ನಾವು ಈ ರೀತಿ ವರ್ಡ್ನೇ ಯೂಸ್ ಮಾಡ್ತೀವಿ. ಶಿ ಈಸ್ ಎಂಗೇಜ್ಡ್ ಟು ಹಿಮ್ ಅಂತ, ವಿತ್ ಹಿಮ್ ಅಲ್ಲ, ಟು ಹಿಮ್. ಡೋಂಟ್ ಟೆಲ್ ದಿಸ್ ಟು ಎನಿಬಡಿ. ಸೊ ಟು ಎನಿಬಡಿ ಅಂದರೆ ಇದನ್ನು ಯಾರಿಗೂ ಹೇಳಬೇಡ, ರೈಟ್? ಇದೊಂದು ಇಂಪರೇಟಿವ್ ಸೆಂಟೆನ್ಸ್, ಗೊತ್ತಲ್ವಾ? ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ನಾವು ಡೈರೆಕ್ಟ್ ಆರ್ಡರ್ ಮಾಡ್ತೀವಿ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಮ್ಮ ಆಪೋಸಿಟ್ ಪರ್ಸನ್ಗೆ. ಅಂಥ ಸೆಂಟೆನ್ಸ್ಗಳಲ್ಲಿ ಫಸ್ಟ್ ವರ್ಡ್ ವರ್ಬ್ ಆಗಿರುತ್ತೆ ಅಥವಾ ಡೋಂಟ್ ವರ್ಬ್ ಆಗಿರುತ್ತೆ. ಐ ಸ್ಪೋಕ್ ಟು ಕಿರಣ್ ಯೆಸ್ಟರ್ಡೇ, ಅಂದರೆ ನಾನು ನಿನ್ನೆ ಕಿರಣ್ ಜೊತೆ ಮಾತಾಡಿದೆ. ಇಲ್ಲಿ ಟು ಕಿರಣ್ ಅಂತಿದೆ, ಸ್ಪೀಕ್ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಟೂನೇ ಬರುತ್ತೆ. ನೀವು ಇದನ್ನು ಹೇಳ್ಬೋದು ಐ ಸ್ಪೋಕ್ ವಿತ್ ಕಿರಣ್ ಅಂತ. ಯಾವಾಗ ಅಂದರೆ ನೀವಿಬ್ರು ಕನ್ವರ್ಸೇಷನ್ ಮಾಡ್ತಾ ಇದ್ರೆ ಐ ವಾಸ್ ಸ್ಪೀಕಿಂಗ್ ವಿತ್ ಕಿರಣ್, ಐ ಸ್ಪೋಕ್ ವಿತ್ ಕಿರಣ್ ಅಂತ ಹೇಳ್ಬೋದು. ಆದರೆ ನಾನು ಕಿರಣ್ಗೆ ಮಾತಾಡ್ಸಕ್ಕೆ ಹೋಗಿದ್ದೆ ಆ್ಯಂಡ್ ಮಾತಾಡಿಸಿ ಬಂದೆ ಅಂದಾಗ, ಅಂದರೆ ಒನ್ ಡೈರೆಕ್ಷನಲ್ ಕನ್ವರ್ಸೇಷನ್ ಇದ್ದಾಗ ನಾರ್ಮಲ್ ಆಗಿ ಐ ಸ್ಪೋಕ್ ಟು ಕಿರಣ್ ಅಂತ ಹೇಳ್ತಾರೆ, ರೈಟ್? ಹಿ ಸೆಂಟ್ ಅ ಪ್ರೆಸೆಂಟ್ ಟು ಸಂಜು, ಅಂದರೆ ಅವನು ಸಂಜುಗೆ ಒಂದು ಪ್ರೆಸೆಂಟ್ ಕಳುಹಿಸಿದ. ದೀಸ್ ಬುಕ್ಸ್ ಬಿಲಾಂಗ್ ಟು ಹರ್, ಈ ಪುಸ್ತಕಗಳು ಅವಳಿಗೆ ಸೇರಿತ್ತು. ಐ ವಾಂಟ್ ಟು ಗಿವ್ ದಿಸ್ ಟು ಮೈ ಮದರ್, ನಾನು ಇವುಗಳನ್ನ ನನ್ನ ಅಮ್ಮನಿಗೆ ಕೊಡಲು ಇಚ್ಛಿಸಿದ್ದೇನೆ, ರೈಟ್? ಸೊ ಎಲ್ಲ ಸೆಂಟೆನ್ಸ್ಗಳು ನೋಡಿ, ನಾವೊಂದು ಆ್ಯಕ್ಷನ್ ಮಾಡ್ತಿದ್ದೀವಿ, ಅದನ್ನು ಯಾರಿಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮಾತ್ರ ಇಲ್ಲಿ ಹೇಳ್ತಿದೆ. ಆ್ಯಂಡ್ ಈ ರೀತಿ ಸೆಂಟೆನ್ಸ್ಗಳಲ್ಲಿ ನೀವು ಫಾರ್ನ ಹಾಕಬಾರ್ದು. ಫಾರ್ ಹಾಕಿದರೆ ಏನಾಗುತ್ತೆ? ಅವರಿಗೋಸ್ಕರ ಅನ್ನೋದಾಗುತ್ತೆ. ಐ ವಾಂಟ್ ಟು ಗಿವ್ ದಿಸ್ ಫಾರ್ ಮೈ ಮದರ್ ಅಂದರೆ ನಮ್ಮ ಅಮ್ಮನಿಗೋಸ್ಕರ ಕೊಡುತ್ತಿದ್ದೇನೆ. ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಅಮ್ಮನಿಗೆ ಕೊಡ್ತಿದ್ದೀನಿ ಅನ್ನೋ ಮೀನಿಂಗ್ ಬರಲ್ಲ. ಆದ್ದರಿಂದ ಒಬ್ಬರಿಗೆ ನಾವು ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅನ್ನೋವಾಗ ನೀವು ಟು ಮುಂದೆ ಆ ಒಂದು ನೌನ್ ಅಥವಾ ಪ್ರೊನೌನ್ನ ಹಾಕಬೇಕು, ರೈಟ್? ನೆಕ್ಸ್ಟ್, ಈ ಸೆಟ್ ಆಫ್ ಸೆಂಟೆನ್ಸ್ಗಳಲ್ಲಿ ನಾವು ಒಂದು ಕೆಲಸನ ಮಾಡುವ ಉದ್ದೇಶ ಹೇಳ್ತೀವಿ ಅಥವಾ ಯಾವುದಕ್ಕಾಗಿ ಆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಏಕೆ ಅನ್ನೋದನ್ನು ಹೇಳ್ತೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಹೇಳ್ತೀವಿ. ಸೊ ಆದ್ದರಿಂದ ಇಲ್ಲಿ ಟು ಆದಮೇಲೆ ವರ್ಬ್ ಬರಲೇಬೇಕು. ನೆನ್ಪಿಟ್ಕೊಳ್ಳಿ, ಈಗ ಟು ಆದಮೇಲೆ ವರ್ಬ್ ಬರಬೇಕು ಆ್ಯಂಡ್ ಅದು ಕೂಡ ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಇಲ್ಲಿ ನೋಡಿ, ಐ ವೆಂಟ್ ಟು ಬ್ರಿಂಗ್ ಮಿಲ್ಕ್, ಇದರ ಅರ್ಥ ನಾನು ಹಾಲನ್ನು ತರಲು ಹೋದೆ. ಸೊ ಇಲ್ಲಿ ನಾನು ಯಾಕೆ ಹೋದೆ? ಟು ಬ್ರಿಂಗ್ ಮಿಲ್ಕ್. ಉದ್ದೇಶ ಏನು? ಹಾಲನ್ನು ತರಲು ಅಲ್ವಾ? ಆದ್ರಿಂದಾನೇ ಬ್ರಿಂಗ್ ಮಿಲ್ಕ್ ಹಿಂದೆ ನಾನು ಟು ಹಾಕಲೇಬೇಕು. ಸೊ ನೆನಪಿಟ್ಕೊಳ್ಳಿ, ನಾವು ಒಂದು ಕೆಲಸ ಮಾಡುವ ಪರ್ಪಸ್ ಹೇಳಬೇಕಂದ್ರೆ ಟು ಮುಂದೆ ಆ ಒಂದು ಆ್ಯಕ್ಷನ್ ವರ್ಡ್ನ ಹಾಕಬೇಕು. ಇಲ್ಲಿ ನೋಡಿ, ಟು ಮುಂದೆ ಬ್ರಿಂಗ್ ಇದೆ. ಆ್ಯಂಡ್ ನೀವೇನಾದರೂ ಈ ರೀತಿ ಹೇಳಿದ್ರೆ ತಪ್ಪು. ಐ ವೆಂಟ್ ಫಾರ್ ಬ್ರಿಂಗ್ ಮಿಲ್ಕ್ ಅಂದರೆ ತಪ್ಪು. ಫಾರ್ ಅನ್ನೋದು ಸ್ಪೆಸಿಫಿಕ್ ಆಗಿ ಗೋಸ್ಕರ ಅನ್ನೋದನ್ನೇ ಹೇಳುತ್ತೆ. ಅವರಿಗೋಸ್ಕರ, ನಿನಗೋಸ್ಕರ. ನಾನು ನಿನಗೋಸ್ಕರ ಅಲ್ಲಿಗೆ ಹೋದೆ. ಐ ವೆಂಟ್ ದೇರ್ ಓನ್ಲಿ ಫಾರ್ ಯು. ನಿನಗೋಸ್ಕರ ನಾನು ಆ ಕೆಲಸ ಮಾಡಿದೆ. ಐ ಡಿಡ್ ಇಟ್ ಫಾರ್ ಯು. ಆಗ ಹೇಳಬೇಕು. ನಾವು ಯಾತಕ್ಕಾಗಿ ಹೋಗಿದ್ದೇವೆ ಅಂದರೆ ಏನು ಮಾಡೋದಕ್ಕೆ ಹೋಗಿದ್ದೇವೆ ಅಂದಾಗ ಇದೇ ರೀತಿ ಹೇಳ್ತೀವಿ. ಆ್ಯಂಡ್ ಮತ್ತೊಂದು ನೆನಪಿಟ್ಕೊಳ್ಳಿ, ಇಲ್ಲಿ ಈ ಸೆಂಟೆನ್ಸ್ನಲ್ಲಿ 2 ವರ್ಬ್ಗಳಿರುತ್ತೆ ತುಂಬ ಸರಿ, ಮೋಸ್ಟ್ ಆಫ್ ದ ಕೇಸಸ್. ವೆಂಟ್ ಅನ್ನೋದು ಫಸ್ಟ್ ವರ್ಬ್, ಟು ಆದಮೇಲೆ ಬರೋದು ಸೆಕೆಂಡ್ ವರ್ಬ್. ಆ ರೀತಿ ಒಂದು ಸೆಂಟೆನ್ಸ್ನಲ್ಲಿ 2 ವರ್ಬ್ಗಳು ಬರ್ತಾ ಇದೆ, ಮಧ್ಯದಲ್ಲಿ ಟು ಇದೆ ಅಂದರೆ ಸೆಕೆಂಡ್ ವರ್ಬ್ ಅಂದರೆ ಇಲ್ಲಿ ಬ್ರಿಂಗ್ ಯಾವಾಗಲೂ ಪ್ರೆಸೆಂಟ್ನಲ್ಲೇ ಇಡಬೇಕು. ಬ್ರಿಂಗಿಂಗ್ ಆಗೋದಿಲ್ಲ, ಬ್ರಾಟ್ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಹಿ ಬಿಗ್ಯಾನ್ ಟು ರನ್. ಸೊ ನೋಡಿ, ಹಿ ಬಿಗ್ಯಾನ್, ಓಕೆ, ಹಿ ಬಿಗ್ಯಾನ್, ಅವನು ಆರಂಭಿಸ್ದ. ಏನನ್ನು ಆರಂಭಿಸ್ದ? ಓಡಲು. ಟು ರನ್ ಅಂತ ನಾವಿಲ್ಲಿ ಹೇಳಬೇಕು. ಸೊ ರನ್ ಅನ್ನೋದು ಇಲ್ಲಿ ಸೆಕೆಂಡ್ ವರ್ಬ್ ಆ್ಯಂಡ್ ಅದನ್ನು ನಾವು ಬೇಸ್ ಫಾರ್ಮ್ನಲ್ಲೇ ಇಡಬೇಕು. ಗೊತ್ತಾಯ್ತಲ್ಲ? ಸೊ ಈ ರೀತಿ ನಾವು ಒಂದು ವರ್ಬ್ ಆದಮೇಲೆ ಟು ಹಾಕಿ ಮತ್ತೊಂದು ವರ್ಬ್ ಹಾಕಿದ್ರೆ ಇದಕ್ಕೆ ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಆ ವರ್ಬ್ ಆದಮೇಲೆ ಟು ಬರಲೇಬೇಕು, ಅನಿವಾರ್ಯ ಇರುತ್ತೆ. ಈ ಬಿಗ್ಯಾನ್ ಹೇಳಿದ್ರೆ ಅದು ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ. ಐ ವೆಂಟ್ ಹೇಳಿದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ. ಅಂದರೆ ಪರ್ಪಸ್ ಹೇಳಿದ್ರೇ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ ಕೆಲವು ಸಾರಿ. ಆವಾಗ ಟೂನ ಯೂಸ್ ಮಾಡಲೇಬೇಕು. ಇದನ್ನ ನಾವು ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಆ ಸೆಂಟೆನ್ಸ್ ಪರ್ಪಸ್ ಹೇಳ್ತಾ ಇದೆ ಅಂದರೆ ಇದನ್ನು ನಾವು ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಹಿ ಲೈಕ್ಸ್ ಟು ಸ್ವಿಮ್.
ಅವನು ಈಜಲು ಇಷ್ಟಪಡ್ತಾನೆ. ಇಲ್ಲೂ ನೋಡಿ 2 ವರ್ಬ್ಸ್ ಬಂದಿದೆ ಆ್ಯಂಡ್ ಸೆಕೆಂಡ್ ವರ್ಬ್ ಬೇಸ್ ಫಾರ್ಮ್ನಲ್ಲಿದೆ. ಹಿ ಕೇಮ್ ಟು ಮೀಟ್ ಮೀ, ಅವನು ನನ್ನನ್ನು ನೋಡೋದಕ್ಕೆ ಬಂದಿದ್ದ, ಭೇಟಿ ಮಾಡೋದಕ್ಕೆ ಬಂದಿದ್ದ. ಇಟ್ಸ್ ಟೈಮ್ ಟು ಲೀವ್, ಈಗ ಹೊರಡಬೇಕಾದ ಸಮಯ. ಇಲ್ಲಿರೋದು ಒಂದೇ ವರ್ಬ್ ಲೀವ್, ಬಟ್ ನಾನಿಲ್ಲಿ ಈಗ ಟೈಮ್ ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ಸ್ ಓಕೆ, ಇಲ್ಲಿ ಒಂದೇ ವರ್ಬ್ ಬಂದಿದೆ. ನಾನು ಹೇಳಿದೆ ಮೋಸ್ಟ್ ಆಫ್ ದ ಸೆಂಟೆನ್ಸಸ್ನಲ್ಲಿ 2 ವರ್ಬ್ಸ್ ಬಂದಿರುತ್ತೆ. ಐ ಆಮ್ ಏಬಲ್ ಟು ರನ್ ಅಂದರೆ ಅರ್ಥ ನನಗೆ ಓಡಲು ಆಗುತ್ತದೆ. ಐ ಆಮ್ ಏಬಲ್ ಟು ರನ್. ಸೊ ಏಬಲ್ ಅನ್ನೋದಿಲ್ಲ ಒಂದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಯಾವಾಗಲೂ ಬಿ ಫಾರ್ಮ್ನ ಮುಂದೆನೇ ಬರಬೇಕು. ನೀವು ಕ್ಲಾಸ್ ನಂಬರ್ 95, 96 ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಬಿ ಫಾರ್ಮ್ಸ್ ಅಂದ್ರೇನು, ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅನ್ನೋದು. ಐ ಟೋಲ್ಡ್ ಹಿಮ್ ಟು ಕಮ್ ಅಂದರೆ ನಾನು ಅವನಿಗೆ ಬರಲು ಹೇಳಿದೆ. ಶಿ ಡಿಸೈಡೆಡ್ ಟು ಗೋ, ಅವಳು ಹೋಗಲು ನಿರ್ಧರಿಸಿದ್ದಾಳೆ. ಹಿ ಈಸ್ ಅಫ್ರೇಡ್ ಟು ಸ್ವಿಮ್, ಅವನು ಈಜಲು ಭಯಪಟ್ಟಿದ್ದಾನೆ. ಆರ್ ಯು ರೆಡಿ ಟು ಗೋ, ನೀನು ಹೋಗಲು ರೆಡಿ ಇದೆಯಾ? ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ನೋಡಿ ಮೋಸ್ಟ್ ಆಫ್ ದ ಸೆಂಟೆನ್ಸ್ನಲ್ಲಿ 2 ವರ್ಬ್ಗಳು ಬಂದಿದೆ ಆ್ಯಂಡ್ ಸೆಕೆಂಡ್ ವರ್ಬ್ ಅಂದರೆ ಟು ಆದಮೇಲೆ ಬರುವಂಥ ವರ್ಬ್ ಬೇಸ್ ಫಾರ್ಮ್ನಲ್ಲಿದೆ. ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳು ಒಂದು ಪರ್ಪಸ್ನ ಹೇಳ್ತಿದೆ, ಅಥವಾ ಏನು ಅನ್ನೋದನ್ನು ಹೇಳ್ತಿದೆ, ಅಥವಾ ಯಾಕೆ ಅನ್ನೋದನ್ನು ಹೇಳ್ತಿದೆ. ಈ ರೀತಿ ನೀವು ನಿಮ್ಮ ಸೆಂಟೆನ್ಸ್ಗಳಲ್ಲಿ ಕನ್ವೆ ಮಾಡಬೇಕಾದಾಗ ಟು ಮುಂದೆ ವರ್ಬ್ ಹಾಕಿ. ಇನ್ನಷ್ಟು ನೋಡಿ ಎಕ್ಸಾಂಪಲ್ಸ್. ಐ ಹ್ಯಾವ್ ಅ ಲಾಟ್ ಟು ಡೂ ಅಂದರೆ ಅರ್ಥ ನನಗೆ ಮಾಡಲು ತುಂಬ ಕೆಲಸಗಳಿದೆ. ಹಿ ಆಸ್ಕ್ಡ್ ಅಸ್ ಟು ಹೆಲ್ಪ್ ಹಿಮ್, ಅವನು ನಮ್ಮನ್ನು ಹೆಲ್ಪ್ ಮಾಡೋದಕ್ಕೆ ಕೇಳ್ದ. ಹಿ ಈಸ್ ಹಾರ್ಡ್ ಟು ಪ್ಲೀಸ್ ಅಂದರೆ ಅರ್ಥ ಅವನನ್ನು ಸಂತೋಷಪಡಿಸುವುದು ಕಷ್ಟ. ಇಲ್ಲಿ ಪ್ಲೀಸ್ ಅನ್ನೋದು ವರ್ಬ್. ಸೊ ನಿಮಗೆ ಪ್ಲೀಸ್ ಅನ್ನೋದು ದಯವಿಟ್ಟು ಅನ್ನೋ ಮೀನಿಂಗ್ ಕೂಡ ಗೊತ್ತಿದೆ, ಬಟ್ ಪ್ಲೀಸ್ ಇನ್ನೊಂದು ಮೀನಿಂಗ್ ಏನಂದರೆ ಸಂತೋಷ ಪಡಿಸೋದು ವರ್ಬ್ ಆದಾಗ. ಅಂದರೆ ಅವನ್ನ ಸಂತೋಷಪಡಿಸೋದು ಕಷ್ಟ ಅನ್ನೋದು. ಹಿ ಈಸ್ ಅನೇಬಲ್ ಟು ಡೂ ಇಟ್ ಅಂದರೆ ಅವನಿಗಿದನ್ನು ಮಾಡಲಾಗೋದಿಲ್ಲ. ಐ ಹ್ಯಾವ್ ನಥಿಂಗ್ ಟು ಸೇ, ನನಗೆ ಹೇಳಲು ಇನ್ನೇನೂ ಇಲ್ಲ. ಶಿ ಈಸ್ ಅಬೌಟ್ ಟು ಲೀವ್ ಅಂದರೆ ಅವಳು ಈಗ ಹೊರಡಲಿದ್ದಾಳೆ. ಅಬೌಟ್ ಟು ಲೀವ್ ಅಂದರೆ ಆ ಆ್ಯಕ್ಷನ್ ಇನ್ನೇನು ಸ್ವಲ್ಪ ಕೆಲವೇ ಸೆಕೆಂಡ್ಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ನಡೆಯಲಿದೆ ಅನ್ನೋವಾಗ ನಾವು ಅಬೌಟ್ ಅನ್ನೋದು ಯೂಸ್ ಮಾಡ್ತೀವಿ. ಅವಳು ಇನ್ನೂ ಹೋಗಿಲ್ಲ, ಬಟ್ ಈಗ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಶಿ ಈಸ್ ಅಬೌಟ್ ಟು ಲೀವ್ ಅಂದರೆ ಹೋಗಲಿದ್ದಾಳೆ. ಐ ಡಿಸೈಡೆಡ್ ಟು ಬೈ ಅ ಕಾರ್, ನಾನೊಂದು ಕಾರನ್ನು ಖರೀದಿಸಲು ನಿರ್ಧರಿಸಿದ್ದೇನೆ. ಡೂ ಯು ವಾಂಟ್ ಟು ಬಿ ರಿಚ್, ನೀನು ಶ್ರೀಮಂತನಾಗಿರಲು ಬಯಸಿದ್ದೀಯಾ? ಡಿಡ್ ಹಿ ಗೋ ಟು ಸಿ ರಾಧಾ, ಅವನು ರಾಧಾನನ್ನು ನೋಡಲು ಹೋದನಾ? ವಿ ಅಗ್ರೀಡ್ ಟು ದ ಪ್ಲಾನ್, ನಾವು ಪ್ಲಾನ್ಗೆ ಒಪ್ಪಿಕೊಂಡಿದ್ದೇವೆ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಮ್ಯಾಕ್ಸಿಮಮ್ ಎಲ್ಲ ಸೆಂಟೆನ್ಸ್ಗಳಲ್ಲೂ ಏಕೆ ಅನ್ನೋದಿದೆ, ಏನು ಅನ್ನೋದಿದೆ, ಯಾವುದಕ್ಕಾಗಿ ಅನ್ನೋದು ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಸೆಟ್ ಆಫ್ ಸೆಂಟೆನ್ಸಸ್ ನೋಡಿ, ಇಂಪರೇಟಿವ್ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮ ಆಪೋಸಿಟ್ ಪರ್ಸನ್ಗೆ ಅಂದರೆ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಅವ್ರಿಗೆ ಹೇಳೋದಕ್ಕೆ. ಸೊ ಇಂಪರೇಟಿವ್ ಸೆಂಟೆನ್ಸ್ಗಳ ಮೇಲೆ ನಾನು ಕ್ಲಾಸ್ ಮಾಡಿದ್ದೆ, ನೆನಪಿದೆಯಾ? ಇಲ್ಲ ಅಂದರೆ ನೀವು ಹೋಗಿ ನೋಡಿ ಫಸ್ಟು, ಅದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಇಂಪರೇಟಿವ್ ಸೆಂಟೆನ್ಸ್ಗಳು ಯಾವಾಗಲೂ ವರ್ಬಿಂದ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ನಮ್ಮ ಆಪೋಸಿಟ್ ಪರ್ಸನ್ಗೆ ಈ ಕೆಲಸವನ್ನು ಮಾಡು ಅಂತ ನಾವು ಆರ್ಡರ್ ಮಾಡುವಾಗ, ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ, ಡೈರೆಕ್ಟಾಗಿ ಹೇಳೋವಾಗ ನಾವು ಯೂಸ್ ಮಾಡ್ತೀವಿ. ಅಲ್ಲೂ ಕೂಡ ನಮಗೆ ಟು ಸಮ್ಟೈಮ್ಸ್ ಯೂಸ್ ಆಗುತ್ತೆ. ನೋಡಿ, ಟ್ರೈ ಟು ಸ್ಲೀಪ್ ಅಂದರೆ ಮಲಗೋದಕ್ಕೆ ಟ್ರೈ ಮಾಡು, ಮಲಗಲು ಪ್ರಯತ್ನಿಸು. ಯಾರಿಗಾದ್ರೂ ನಿದ್ದೆ ಬರ್ತಿಲ್ಲ ಅಂದರೆ ನೀವು ಈ ರೀತಿ ಹೇಳ್ಬೋದು. ಸೊ ಟ್ರೈ ಅನ್ನೋದು ವರ್ಬಿಂದನೇ ಈ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಾನು ಯಾರಿಗೆ ಹೇಳ್ತಿದ್ದೀನಿ, ನನ್ನ ಮುಂದೆ ಯಾರಿದ್ದಾರೋ ನಾನು ಅವರಿಗೆ ಹೇಳ್ತಾ ಇದ್ದೀನಿ ಇದನ್ನು. ಆವಾಗ ಯು ಟ್ರೈ ಟು ಸ್ಲೀಪ್ ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ಇದನ್ನು ಹೇಳ್ಬಿಡ್ಬೋದು. ಅದೇ ರೀತಿ ನೋಡಿ, ಟ್ರೈ ಟು ಎಕ್ಸ್ಪ್ಲೇನ್, ಟ್ರೈ ಟು ಫೈಂಡ್ ಇಟ್, ಟ್ರೈ ಟು ಬಿ ಸ್ಟ್ರಾಂಗ್, ಟ್ರೈ ಟು ಸ್ಟೇ ಕಾಮ್, ರೈಟ್? ಟ್ರೈ ನಾಟ್ ಟು ಸ್ಲೀಪ್ ಅಂದರೆ ನಿದ್ದೆ ಮಾಡದಿರಲು ಪ್ರಯತ್ನಿಸು. ಸೊ ನಿದ್ದೆ ಮಾಡು ಅಂದರೆ ಟ್ರೈ ಟು ಸ್ಲೀಪ್, ನಿದ್ದೆ ಮಾಡದೆ ಇರಲು ಪ್ರಯತ್ನಿಸು ಅಂದರೆ ಟ್ರೈ ನಾಟ್ ಟು ಸ್ಲೀಪ್. ಇದೇ ರೀತಿ ನೀವು ಹೇಳ್ಬೋದು, ಟ್ರೈ ನಾಟ್ ಟು ಗೆಟ್ ಆ್ಯಂಗ್ರಿ, ಟ್ರೈ ನಾಟ್ ಟು ಗೋ ದೇರ್ ಅಂತ. ನೆಕ್ಸ್ಟ್, ಪಾಸ್ ಇಟ್ ಟು ಮೀ, ನನಗದನ್ನು ಪಾಸ್ ಮಾಡು. ಸೊ ಪಾಸ್ ಅನ್ನೋದು ಇಲ್ಲಿ ವರ್ಬ್. ಲೀವ್ ಇಟ್ ಟು ಮೀ, ನನಗದನ್ನು ಬಿಡು. ಶೋ ಇಟ್ ಟು ಹರ್, ಅವಳಿಗಿದನ್ನು ತೋರಿಸು. ಅಪಾಲಜೈಸ್ ಟು ಹಿಮ್, ಅವನಿಗೆ ಕ್ಷಮೆ ಕೇಳು. ಸೊ ಇವೆಲ್ಲ ಇಂಪರೇಟಿವ್ ಸೆಂಟೆನ್ಸ್ಗಳು. ಏನನ್ನು ಮಾಡಬೇಕು ಅಂತ ನಾವು ಹೇಳಬೇಕಾದ್ರೆ ವರ್ಬಿಂದ ಸ್ಟಾರ್ಟ್ ಮಾಡಿ ಟು ಆದಮೇಲೆ ಮತ್ತೊಂದು ವರ್ಬ್ ಹಾಕಿ ಅಥವಾ ಆಬ್ಜೆಕ್ಟ್ ಹಾಕಿ. ನೆಕ್ಸ್ಟ್, ಗೋ ಬ್ಯಾಕ್ ಟು ಯುವರ್ ವರ್ಕ್ ಅಂದರೆ ನಿನ್ನ ಕೆಲಸಕ್ಕೆ ವಾಪಸ್ ಹೋಗು. ಗಿವ್ ಇಟ್ ಟು ಹರ್, ಅವಳಿಗೆ ಇದನ್ನು ಕೊಡು. ಆಸ್ಕ್ ಹಿಮ್ ಟು ಕಮ್, ಅವನಿಗೆ ಬರೋದಕ್ಕೆ ಹೇಳು. ಲಿಸನ್ ಟು ದಿಸ್, ಇದನ್ನು ಕೇಳು. ಗೆಟ್ ಟು ದ ಪಾಯಿಂಟ್ ಅಂದರೆ ನೇರವಾಗಿ ಪಾಯಿಂಟಿಗೆ ಬಾ, ವಿಷಯಕ್ಕೆ ಬಾ. ಕಮ್ ಟು ದ ಪಾರ್ಟಿ, ಪಾರ್ಟಿಗೆ ಬಾ. ಕೌಂಟ್ ಅಪ್ ಟು 30 ಅಂದರೆ 30ರವರೆಗೆ ಎಣಿಸು.
ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಬೇಡ. ಸೊ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ನಲ್ಲಿ ಡೋಂಟಿಂದ ಸ್ಟಾರ್ಟ್ ಆಗ್ತಿದ್ರೆ ಆ ಕೆಲಸನ ಮಾಡಬೇಡ ಅಂತ ಹೇಳ್ತಾ ಇರೋದು. ಡೋಂಟ್ ಟ್ರೈ ಟು ಮೂವ್, ಅಲುಗಾಡಲು ಪ್ರಯತ್ನಿಸಬೇಡ. ಡೋಂಟ್ ಗೋ ಬ್ಯಾಕ್ ಟು ಸ್ಲೀಪ್, ಅಂದರೆ ಮತ್ತೆ ವಾಪಸ್ ಮಲಗಲು ಹೋಗಬೇಡ. ಆ್ಯಂಡ್ ಇನ್ನಷ್ಟು ಕೆಲವು ಕಡೆ ರ್ಯಾಂಡಮ್ ಸೆಂಟೆನ್ಸ್ಗಳಲ್ಲಿ ನಾವು ಟೂನ ಯೂಸ್ ಮಾಡ್ಕೊಳ್ತೀವಿ. ಇವುಗಳನ್ನ ಹೀಗೆ ನೆನಪಿಟ್ಕೊಳ್ಳಿ. ಈ ಸಿಚುವೇಶನ್ ಬಂದಾಗ ನೀವು ಇದೇ ರೀತಿ ಟೂನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡಿ. ಇಲ್ಲಿ ನೋಡಿ, 3:45. ಯಾವಾಗ ಹೇಳ್ತೀವಿ? ಇದರ ಅರ್ಥ ಏನು? ಕ್ವಾರ್ಟರ್ ಅಂದರೆ ಕಾಲು ಭಾಗ. 3:45 ಅಂದರೆ 4ಕ್ಕೆ ಇನ್ನೂ ಕಾಲು ಗಂಟೆ ಇದೆ ಅಂದರೆ ನಾವು ಟೈಮ್ ಹೇಳ್ತಿದ್ದೀವಿ. ಯಾವಾಗ ಹೇಳಬೇಕಂದ್ರೆ 3:45 ಆದಾಗ ಹೇಳಬೇಕು. 3:45 ಆಗಿದ್ರೆ 4 o'clockಗೆ ಇನ್ನೂ 15 ಮಿನಿಟ್ಸ್ ಇರುತ್ತೆ. 15 ಮಿನಿಟ್ಸ್ನ ಕ್ವಾರ್ಟರ್ ಅಂತಾರೆ. ಸೊ 3:45 ಅಂದರೆ 4 ಗಂಟೆಗೆ ಇನ್ನೂ ಕಾಲು ಗಂಟೆ ಬಾಕಿ ಇದೆ. ಆ್ಯಂಡ್ ಇನ್ನೊಂದು ರೀತಿಯೂ ಹೇಳ್ಬೋದು ಟೈಮ್ನ, 5 minutes to 9 ಅಥವಾ 5 to 9 ಅಂದರೆ 9 ಗಂಟೆಗೆ ಇನ್ನು 5 ನಿಮಿಷ ಇದೆ. ಸೊ 9 ಗಂಟೆಗೆ 5 ನಿಮಿಷ ಇದ್ದಾಗ ಅಥವಾ ಎಷ್ಟು ಗಂಟೆಗೆ ಎಷ್ಟೇ ನಿಮಿಷ ಇದ್ದಾಗ ಈ ರೀತಿ ನೀವು ಹೇಳ್ಬೋದು. ಫಸ್ಟ್ ನಂಬರ್ ಮಿನಿಟ್ಸ್ ಆಗಿರಬೇಕು, ಲಾಸ್ಟ್ ನಂಬರ್ ಅವರ್ ಆಗಿರಬೇಕು. 5 to 9 ಅಂತ ಹೇಳಿದ್ರು ಓಕೆ. ಯಾರಾದರೂ ನಿಮಗೆ ಕೇಳಿದಾಗ 10 to 9 ಅಂದರೆ 9 ಗಂಟೆಗೆ 10 ನಿಮಿಷ ಇದೆ. 15 to 9 ಅಂದರೆ 9 ಗಂಟೆಗೆ ಇನ್ನೂ 15 ನಿಮಿಷ ಇದೆ. ಆ ರೀತಿ ಹೇಳ್ಬೋದು. ಅಥವಾ ಸಿಂಪಲ್ ಆಗಿ ಇಟ್ಸ್ ನಾವ್ 10 to 5 ಅನ್ಬೋದು. ಅಂದರೆ 5 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಇಟ್ಸ್ ಅಪ್ ಟು ಯು. ಸೊ ಇಲ್ಲೂ ಟು ಯೂಸ್ ಆಗಿದೆ. ಇದು ನಿನಗೆ ಬಿಟ್ಟಿದ್ದು. ಸೊ ನೀವೇನಾದರೂ ಮಾತಾಡೋವಾಗ ಅವ್ರೇನಾದ್ರು ನಿಮಗೆ ಸಜೆಷನ್ ಕೇಳಿದ್ರೆ ಅಥವಾ ಏನಾದರೂ ಹೇಳಿದ್ರೆ ಇದು ನಿನಗೆ ಬಿಟ್ಟಿದ್ದು, ಇಟ್ಸ್ ಅಪ್ ಟು ಯು ಅನ್ನೋದು ನೀವು ಹೇಳ್ಬೋದು. ಶಿ ಸ್ಯಾಟ್ ನೆಕ್ಸ್ಟ್ ಟು ಮೀ ಅಂದರೆ ಅರ್ಥ ಅವಳು ನನ್ನ ಪಕ್ಕದಲ್ಲಿ ಕುಳಿತುಕೊಂಡ್ಳು ಅನ್ನೋವಾಗಲೂ ಕೂಡ ನಾವು ನೆಕ್ಸ್ಟ್ ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಟು ಮೀ ಅಂದರೆ ನನ್ನ ಪಕ್ಕದಲ್ಲಿ. ನೆಕ್ಸ್ಟ್ ಟು ದ ಹೌಸ್ ಅಂದರೆ ಮನೆಯ ಪಕ್ಕದಲ್ಲಿ. ಐ ಕ್ಯಾನ್ ವಾಕ್ ಅಪ್ ಟು 5 kilometers. ನಾನು 5 ಕಿಲೋಮೀಟರ್ವರೆಗೂ ನಡೆಯಬಲ್ಲೆ. ಸೊ ಡಿಸ್ಟೆನ್ಸ್ ಹೇಳುವಾಗ ಕೂಡ ನಾವು ಅಪ್ ಟು ಯೂಸ್ ಮಾಡ್ತೀವಿ. ಐ ವರ್ಕ್ 9 to 6. ಸೊ ಇಲ್ಲೂ ಟು ಯೂಸ್ ಆಯಿತು. ಅಂದರೆ ನಾನು 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡ್ತೀನಿ. ಸೊ ಸಿಂಪಲ್ ಆಗಿ ಟೈಮ್ನ ನೀವು 9 to 6 ಅಂತ ಹೇಳಿದ್ರೆ ಅಂಡರ್ಸ್ಟುಡ್ ಆಗುತ್ತೆ. ಅದು ಸುಮಾರು ಸರಿ ನಾವು ಇಂಗ್ಲೀಷ್ನಲ್ಲಿ 9 AM to 6 PM ಅಂತ ಏನು ಹೇಳೋದಿಲ್ಲ. ಐ ವರ್ಕ್ 9 to 6 ಅಂದರೆ ಅದು ಅಂಡರ್ಸ್ಟುಡ್. ಅಂದರೆ ನೀವು 9 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡ್ತೀರಾ ಅಂತ. ಐ ವರ್ಕ್ ಮಂಡೇ ಟು ಫ್ರೈಡೇ ಅಂದರೆ ನಾನು ಮಂಡೆಯಿಂದ ಫ್ರೈಡೇವರೆಗೂ ಕೆಲಸ ಮಾಡ್ತೀನಿ. ಹಿ ವೆಂಟ್ ಅಪ್ ಟು ದ ಹಿಲ್ ಅಂದರೆ ಅವನು ಬೆಟ್ಟದ ಮೇಲಕ್ಕೆ ಹೋದ. ಅಪ್ ಅಂದರೆ ಮೇಲೆ, ಟು ದ ಹಿಲ್ ಅಂದರೆ ಬೆಟ್ಟದ ಕಡೆಗೆ. ಸೊ ಬೆಟ್ಟದ ಮೇಲ್ಗಡೆಗೆ ಅವನು ಹೋದ. ದ ಟೆಂಪ್ರೇಚರ್ ಈಸ್ ನಾಟ್ ಡೌನ್ ಟು 20 degree Celsius ಅಂದರೆ ಈಗ ಟೆಂಪ್ರೇಚರ್ 20 degree Celsiusಗೆ ಇಳಿದಿದೆ. ಡೌನ್ ಅಂದರೆ ಕೆಳಗೆ ಅಂದರೆ ಕಡಿಮೆ ಆಗಿದೆ. ಟು ಎಲ್ಲಿಗೆ ಬಂದಿದೆ? 20 ಡಿಗ್ರಿಗೆ ಬಂದಿದೆ. ಸೊ ರೈಟ್, ನಿಮ್ಗೆ ಗೊತ್ತಾಯ್ತಲ್ಲ ಈಗ ಟೂನ ನಾವು ಹೇಗೆ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು. ಆಮೇಲೆ ಫಾರ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿ. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ ಫಾರ್ನ ನಾವು 3 ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ತೀವಿ. ನಂಬರ್ 1 ಡ್ಯೂರೇಷನ್ನ ಹೇಳೋದಕ್ಕೆ ಅಂದರೆ ಕಾಲಾವಧಿ ಅಥವಾ ಪೀರಿಯಡ್ ಆಫ್ ಟೈಮ್ನ ಹೇಳೋದಕ್ಕೆ. ನಾವು ಒಂದು ಕೆಲಸನ ಎಷ್ಟೊತ್ತು ಮಾಡಿದ್ವಿ ಅಥವಾ ಎಷ್ಟೊತ್ತು ಮಾಡ್ತಾ ಇದ್ದೀವಿ ಅಂತ ಮಾತಾಡೋದಕ್ಕೆ ನಾವು ಫಾರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಸ್ಟಡಿಡ್ ಫಾರ್ 2 hours. ನಾನು 2 ಗಂಟೆ ಓದಿದೆ. ಈ ರೀತಿ ಇಲ್ಲಿ ನೋಡಿ ಫಾರ್ 2 hours ಅಂತ ಬಂತು. ಆ್ಯಂಡ್ ಅದೇ ರೀತಿ ನಾವು ಯಾರಿಗಾಗಿ ಅಥವಾ ಯಾವುದಕ್ಕಾಗಿ ಒಂದು ಕೆಲಸ ಮಾಡ್ತಿದ್ದೀವಿ ಅಥವಾ ಮಾಡಿದೆವು ಅಥವಾ ಮಾಡುವೆವು ಅನ್ನೋದನ್ನು ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಯಾರಿಗಾಗಿ ಅಂದರೆ ಇಲ್ಲಿ ಸ್ಪೆಸಿಫಿಕಲಿ ವ್ಯಕ್ತಿ ಬರುತ್ತಾರೆ. ಯಾವುದಕ್ಕಾಗಿ ಅಂದರೆ ಯಾವ ವಿಷಯಕ್ಕಾಗಿ, ಯಾವ ವಸ್ತುವಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಬೇಕು ಅಂದಾಗ ಆ ನೌನ್ ಹಿಂದೆ ಅಥವಾ ಪ್ರೊನೌನ್ ಹಿಂದೆ ಫಾರ್ ಬರುತ್ತೆ. ಇಲ್ಲಿ ಒಂದು ರೀತಿ ಫೇವರ್ನ ತೋರಿಸೋದಕ್ಕಾಗಿ, ನಿನಗಾಗಿ, ನನಗಾಗಿ, ನಮಗಾಗಿ, ಇದಕ್ಕಾಗಿ, ಅದಕ್ಕಾಗಿ ಅಥವಾ ನಿನಗೋಸ್ಕರ, ನನಗೋಸ್ಕರ, ಇದಕ್ಕೋಸ್ಕರ, ದುಡ್ಡಿಗೋಸ್ಕರ ಈ ರೀತಿ ಹೇಳೋವಾಗ ನಾವು ಫಾರ್ನ ಯೂಸ್ ಮಾಡಬೇಕು. ತುಂಬ ಜನ ಈ ಜಾಗದಲ್ಲಿ ಟು ಹಾಕಿ ಮಿಸ್ಟೇಕ್ ಮಾಡ್ತಾರೆ. ಸೊ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಾನು ಅದನ್ನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಟ್ ಲಾಸ್ಟ್ ನಾವು ಫಾರ್ನ ಯಾವುದಕ್ಕೋಸ್ಕರ ನಾವು ವಸ್ತುಗಳನ್ನ ಬಳಸ್ತೀವಿ ಅಂತ ಹೇಳೋವಾಗಲೂ ಕೂಡ ಫಾರ್ನ ಯೂಸ್ ಮಾಡ್ತೀವಿ. ಅಂದರೆ ಒಂದು ವಸ್ತುವಿನ ಫಂಕ್ಷನಾಲಿಟಿ ಹೇಳೋದಕ್ಕೆ ಅಲ್ಲಿ ನಾವು ವರ್ಬ್ನ ING ಫಾರ್ಮ್ನಲ್ಲಿ ಹಾಕ್ತೀವಿ. ಅಂದರೆ ಕಂಟಿನ್ಯೂಯಸ್ ಫಾರ್ಮ್ನಲ್ಲಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಸೆಟ್ ಆಫ್ ಎಕ್ಸಾಂಪಲ್ಸ್ ಕಾಲಾವಧಿ ಅಂದರೆ ಡ್ಯೂರೇಷನ್, ಟೈಮ್ನ ಹೇಳೋದಕ್ಕೆ. ಒಂದು ಕೆಲಸ ಮಾಡೋದಕ್ಕೆ ಎಷ್ಟೊತ್ತಾಯಿತು ಅಥವಾ ಎಷ್ಟೊತ್ತಿಂದ ಮಾಡ್ತಾ ಇದ್ದೀನಿ ಅಥವಾ ಎಷ್ಟೊತ್ತು ಮಾಡುವೆ ಅಂದರೆ ಇಲ್ಲಿ ಡ್ಯೂರೇಷನ್ ಅಥವಾ ಪೀರಿಯಡ್ ಆಫ್ ಟೈಮ್ನ ಹೇಳುತ್ತೆ. ಸೊ ನೋಡಿ ಇಲ್ಲಿ ಐ ಸ್ಟಡಿಡ್ ಫಾರ್ 1 hour ಅಂದರೆ ನಾನು 1 ಗಂಟೆ ಕಾಲ ಓದಿದೆ. ಸೊ 1 hour ಅನ್ನೋದು ಇಲ್ಲಿ ಡ್ಯೂರೇಷನ್, ಅದ್ರ ಹಿಂದೆ ಬಂದಿದೆ ಫಾರ್. ಸೊ ಈ ಥರ ಡ್ಯೂರೇಷನ್ನ ಹಿಂದೆ ಫಾರ್ ಹಾಕಬೇಕು. ಫಾರ್ 1 hour, ಫಾರ್ 5 minutes, ಫಾರ್ 1 day, ಫಾರ್ 2 weeks
ಎಷ್ಟಾದರೂ ನೀವು ಮಿನಿಟ್ಸ್, ಅವರ್ಸ್, ಸೆಕೆಂಡ್ಸ್ ಅಥವಾ ಡೇಸ್, ವೀಕ್ಸ್, ಮಂತ್ಸ್, ಇಯರ್ಸ್ನಲ್ಲೂ ಹಾಕ್ಬಹುದು. ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದೆ. ಗೊತ್ತಾಗ್ತಿದಲ್ವಾ? ಐ ಸ್ಟಡಿಡ್, ನಾನು ಓದಿದೆ. ಇದೇ ರೀತಿ ಬರ್ತಾ ಹೋಗುತ್ತೆ ನೋಡಿ. ಬಿ ಕ್ವೈಟ್, ಸುಮ್ಮನೆ ಇರು, ಫಾರ್ ಅ ಮೂಮೆಂಟ್. ಬಿ ಕ್ವೈಟ್ ಫಾರ್ ಅ ಮೂಮೆಂಟ್ ಅಂದರೆ ಒಂದು ಕ್ಷಣ ಸುಮ್ಮನೆ ಇರು. ಫಾರ್ ಅ ಮೂಮೆಂಟ್ ಅನ್ನೋದು ಟೈಮ್, ಎಷ್ಟು ಹೊತ್ತು? ಫಾರ್ ಅ ಮೂಮೆಂಟ್, ಒಂದು ಕ್ಷಣ. ಐ ವೇಟೆಡ್ ಫಾರ್ 10 minutes, ನಾನು 10 minutes ವೆಯ್ಟ್ ಮಾಡಿದೆ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್? ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿದೆ. ಅಂದರೆ ಒಂದು ಕೆಲಸನ ತುಂಬ ಟೈಮಿಂದ ಮಾಡ್ತಾ ಇರೋದು, ಇನ್ನೂ ಮಾಡ್ತಾ ಇರೋದು. ನಾನಿಲ್ಲಿ ಕೇಳ್ತಾ ಇದ್ದೀನಿ, ನೀನು ಎಷ್ಟು ಹೊತ್ತಿನಿಂದ ವೆಯ್ಟ್ ಮಾಡ್ತಾ ಇದೆಯಾ? ಹೌ ಲಾಂಗ್ ಇಂದ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ಇದು WH ಕ್ವಶನ್. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್? ಫಾರ್ನ ಲಾಸ್ಟಲ್ಲೇ ಹಾಕಬೇಕು. ನೀನು ಎಷ್ಟು ಹೊತ್ತಿನಿಂದ ಕಾಯುತ್ತಿರುವೆ ಅಂದರೆ ನೀವು ಯಾರ ಜೊತೆ ನೀವು ಯಾರಿಗೆ ಸೆಂಟೆನ್ಸ್ ಹೇಳ್ತಾ ಇದ್ದೀರೋ ಅವರು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮಗೋಸ್ಕರ ಅಥವಾ ಯಾವುದಕ್ಕಾದ್ರೂಗೋಸ್ಕರ. ಆ್ಯಂಡ್ ಇನ್ನೂ ವೆಯ್ಟ್ ಮಾಡ್ತಾನೆ ಇರ್ತಾರೆ ನೀವು ಮಾತಾಡೋವಾಗಲೂ ಕೂಡ. ಎಷ್ಟೋ ಹೊತ್ತಿನಿಂದ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ, ಪ್ರೆಸೆಂಟ್ನಲ್ಲೂ ವೆಯ್ಟ್ ಮಾಡ್ತಿರ್ತಾರೆ. ಆವಾಗ ನೀವು ಕೇಳಬೇಕು, ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಅಂತ. ಅಂದರೆ ವೆಯ್ಟ್ ಮಾಡೋದು ಇನ್ನೂ ಎಂಡ್ ಆಗಿರಲ್ಲ. ಆವಾಗ ಈ ರೀತಿ ಆನ್ಸರ್ ಕೊಡ್ಬೋದು. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಅಂದರೆ ಅರ್ಥ ನಾನು 2 ಗಂಟೆಯಿಂದ ಕಾಯುತ್ತಿದ್ದೇನೆ, ಇನ್ನೂ ಕಾಯ್ತಾನೇ ಇದ್ದೀನಿ, ಇನ್ನೂ ವೆಯ್ಟ್ ಮಾಡಿದ್ದು ಎಂಡ್ ಆಗಿಲ್ಲ. 2 hours ಹಿಂದೆ ಸ್ಟಾರ್ಟ್ ಆಯಿತು ಅಂದರೆ 2 hours ಇಂದ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ, ಈಗಲೂ ಮಾಡ್ತಾನೇ ಇದ್ದೀನಿ. ರೈಟ್. ಐ ಆಮ್ ಗೋಯಿಂಗ್ ಔಟ್ ಫಾರ್ ಅ ವೈಲ್, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗ್ತಾ ಇದ್ದೀನಿ. ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಹೊತ್ತು. ನೀವೆಲ್ಲ ಆದರೂ ಕನ್ನಡದಲ್ಲಿ ಸ್ವಲ್ಪ ಹೊತ್ತು ಅಂತ ಬಂದಿದೆ ಅಂದರೆ ಅದನ್ನು ಇಂಗ್ಲೀಷಲ್ಲಿ ಹೇಳಿ ಫಾರ್ ಅ ವೈಲ್ ಅಂತ. ಬೇಬಿ ಕ್ರೈಡ್ ಫಾರ್ ಆನ್ ಅವರ್, ಮಗು 1 ಗಂಟೆ ಅತ್ತಿತ್ತು. ಸೊ ಇಲ್ಲಿ 1 hour ಬದಲು ಆ್ಯನ್ ಆರ್ ಬಂದಿದೆ. ಗೊತ್ತಿದೆ ಅಲ್ವಾ, ಸಿಂಗ್ಯುಲರ್ನ ಹಿಂದೆ ನಾವು ಆ್ಯನ್ ಹಾಕಬಹುದು. ಅವರ್ ಅನ್ನೋದು ಒಂದು ಸಿಂಗ್ಯುಲರ್, ಹೆಚ್ಚಿಂದ ಸ್ಟಾರ್ಟ್ ಆಗ್ತಿದೆ ಬಟ್ ವೊವೆಲ್ ಸೌಂಡ್ ಇದೆ, ಆರ್ ಅಲ್ವಾ, ಆದ್ದರಿಂದ. ಹಿ ಲೆಟ್ ಮೀ ಸ್ಟೇ ಫಾರ್ ಅ ನೈಟ್, ಅವನು ನನಗೆ ಒಂದು ರಾತ್ರಿ ಉಳಿದುಕೊಳ್ಳಲು ಅನುಮತಿಸಿದ. ಹಿ ಲೆಟ್ ಮೀ ಸ್ಟೇ, ಪಾಸ್ಟ್ನಲ್ಲೇ ಇದೆ, ಲೆಟ್ನ ಪಾಸ್ಟ್ ಟೆನ್ಸಲ್ಲಿ ಲೆಟ್ ಆಗುತ್ತೆ. ಸೊ ಹಿ ಲೆಟ್ ಮೀ ಸ್ಟೇ ಅಂದರೆ ಅವನು ನನಗೆ ಇರೋದಕ್ಕೆ ಅನುಮತಿ ಮಾಡ್ದ, ಪರ್ಮಿಷನ್ ಕೊಟ್ಟ. ಫಾರ್ ಅ ನೈಟ್ ಅಂದರೆ ಒಂದು ರಾತ್ರಿ ನಾನು ಅವ್ರ ಮನೆಯಲ್ಲೇ ಇದ್ದೆ ಅಂತ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಐ ವಿಲ್ ಬಿ ಸ್ಟೇಯಿಂಗ್ ಹಿಯರ್ ಫಾರ್ ಅ ವೀಕ್, ನಾನಿಲ್ಲಿ 1 ವಾರ ಇರ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಅಂದರೆ ಫ್ಯೂಚರ್ ಕಂಟಿನ್ಯೂಯಸ್ನಲ್ಲಿದೆ. ಐ ವಿಲ್ ಬಿ ಸ್ಟೇಯಿಂಗ್ ಅಂದರೆ ಈ ನೆಕ್ಸ್ಟ್ ವೀಕ್, ಈಗ ಬರುವ ವೀಕೆಲ್ಲ ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇರುತ್ತೇನೆ. ಐ ಆಮ್ ಲಿವಿಂಗ್ ಟೌನ್ ಫಾರ್ ಅ ಫ್ಯೂ ಡೇಸ್, ನಾನು ಕೆಲವು ದಿನಗಳ ಕಾಲ ಊರು ಬಿಡುತ್ತಿದ್ದೇನೆ ಅಂದರೆ ಅರ್ಥ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಬಿಟ್ಟು, ಸ್ವಲ್ಪ ದಿನಗಳು ಮಾತ್ರ. ಫಾರ್ ಅ ಫ್ಯೂ ಡೇಸ್. ಸೊ ಇಲ್ಲೆಲ್ಲ ಕಡೆ ನೀವೆಲ್ಲ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ, ಫಾರ್ ಆದಮೇಲೆ ಡ್ಯೂರೇಷನ್ ಬಂದಿದೆ, ಎಷ್ಟು ಹೊತ್ತು ಆ ಕೆಲಸ ಆಗುತ್ತೆ ಅನ್ನೋದು. ಕ್ವೆಶ್ಚನ್ ಕೇಳುವಾಗ ಫಾರ್ನ ಲಾಸ್ಟಲ್ಲಿ ಹಾಕಿದ್ದೀವಿ, ದಟ್ಸ್ ಇಟ್. ಹಿ ಸ್ಪೋಕ್ ಫಾರ್ 1 hour ಅಂದರೆ ಅವನು 1 ಗಂಟೆ ಕಾಲ ಮಾತಾಡ್ದ. ಐ ಹ್ಯಾವಂಟ್ ಸೀನ್ ಯು ಫಾರ್ ಏಜಸ್, ನಾನು ನಿನ್ನನ್ನು ಬಹಳಷ್ಟು ಸಮಯದಿಂದ ನೋಡಿಯೇ ಇಲ್ಲ. ಐ ಹ್ಯಾವಂಟ್ ಸೀನ್ ಯು ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ನೆಗೆಟಿವ್ ಸೆಂಟೆನ್ಸ್ ಇದು, ನಾನು ನಿನ್ನ ನೋಡೇ ಇಲ್ಲ ಇನ್ನು. ಫಾರ್ ಏಜಸ್ ಅಂದರೆ ಅರ್ಥ ತುಂಬ ಸಮಯ ಆಗಿದ್ದರೆ ಇಂಗ್ಲೀಷ್ನಲ್ಲಿ ಈ ಥರ ಒಂದು ಫ್ರೇಸ್ ಯೂಸ್ ಮಾಡ್ತಾರೆ, ಫಾರ್ ಏಜಸ್ ಅಂತ. ಯಾವಾಗ ಹೇಳಬೇಕು ಅಂದರೆ ತುಂಬ ವರ್ಷಗಳಾದಾಗ ಅಥವಾ ತುಂಬ ತಿಂಗಳುಗಳಾದಾಗ ನಿಮ್ಗೆ ಅನಿಸುತ್ತೆ ತುಂಬ ಹೊತ್ತಾಗಿದೆ, ತುಂಬ ಟೈಮ್ ಆಗಿದೆ ಅಂತ, ಆವಾಗ ನೀವು ಈ ರೀತಿ ಫಾರ್ ಏಜಸ್ ಅನ್ಬೋದು ಸರ್ಕ್ಯಾಸ್ಟಿಕ್ ಆಗಿ. ಹೌ ಲಾಂಗ್ ಡು ಯು ವಾಂಟ್ ಇಟ್ ಫಾರ್ ಅಂದರೆ ನಿನಗಿದು ಎಷ್ಟೊತ್ತು ಬೇಕು ಅಥವಾ ಎಷ್ಟು ಸಮಯ ಬೇಕು. ಯಾರಾದರೂ ನಿಮಗೆ ಒಂದು ವಸ್ತು ಕೇಳಿದಾಗ ನೀವು ಅವ್ರಿಗೆ ಕೇಳಬೇಕು, ನಿನಗಿದು ಎಷ್ಟೊತ್ತು ಬೇಕು, ಎಷ್ಟೊತ್ತು ಇಟ್ಕೊತೀಯಾ, ನಿನ್ನ ಹತ್ರ ಇದು ಎಷ್ಟೊತ್ತಿರುತ್ತೆ, ಆ ಥರ ಕೇಳಬೇಕಾದಾಗ ನೀವು ಕೇಳಿ ಹೌ ಲಾಂಗ್ ಡು ಯು ವಾಂಟ್ ಇಟ್ ಫಾರ್ ಅಂತ. ಐ ಹ್ಯಾವ್ ಲಿವ್ಡ್ ಅಬ್ರಾಡ್ ಫಾರ್ 10 years ಅಂದರೆ ನಾನು ವಿದೇಶದಲ್ಲಿ 10 ವರ್ಷ ವಾಸಿಸಿದ್ದೆ. ಐ ಹ್ಯಾವ್ ಲಿವ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಆ್ಯಂಡ್ ಇಲ್ಲಿ ಇನ್ ಅಬ್ರಾಡ್ ಅಲ್ಲ, ಆನ್ ಅಬ್ರಾಡ್ ಅಲ್ಲ, ಏನೂ ಅಲ್ಲ. ಯಾಕೆಂದರೆ ಅಬ್ರಾಡ್ ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ನೌನ್. ಯಾಕೆ ಅಂದರೆ ಒಂದು ಸ್ಪೆಸಿಫಿಕ್ ಪ್ಲೇಸ್ನ ಹೆಸರಲ್ಲ ಅಬ್ರಾಡ್ ಅನ್ನೋದು. ಅಬ್ರಾಡ್ ಅಂದರೆ ವಿದೇಶ, ರೈಟ್, ಯಾವುದಾದ್ರೂ ಆಗಿರ್ಬೋದು ಅದು. ಆದ್ದರಿಂದ ಇನ್ ಅಥವಾ ಆನ್ ಅಥವಾ ಆ್ಯಟ್ ಏನೂ ಬರೋಲ್ಲ ಅಬ್ರಾಡಿಂದ, ನೀವು ಹಾಕಬಾರ್ದು ಎಲ್ಲೂ ಕೂಡ. ಐ ವೆಂಟ್ ಅಬ್ರಾಡ್, ಐ ವಿಲ್ ಗೋ ಅಬ್ರಾಡ್ ಅಂತಲೇ ಹೇಳಬೇಕು. ಇಟ್ ಹ್ಯಾಸಂಟ್ ರೈನ್ಡ್ ಫಾರ್ 2 months, 2 ತಿಂಗಳಿಂದ ಮಳೆನೇ ಆಗಿಲ್ಲ, ಬಟ್ ಆಗ್ಬೋದು ಮುಂದಕ್ಕೆ. ಸುಮಾ ಕೆಪ್ಟ್ ಸೈಲೆಂಟ್ ಫಾರ್ ಅ ಲಾಂಗ್ ಟೈಮ್ ಅಂದರೆ ಸುಮಾ ತುಂಬ ಹೊತ್ತು ಸೈಲೆಂಟ್ ಆಗಿದ್ಲು. ಲೆಟ್ಸ್ ವೇಟ್ ಫಾರ್ ಅನದರ್ 5 minutes, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ. ಅಂದರೆ ನೀವು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿರ್ತೀರ ಯಾರಿಗೋಸ್ಕರನೋ, ನಿಮ್ಮ ಫ್ರೆಂಡ್ ಹೇಳ್ತಾರೆ ಹೋಗೋಣ ಅಂತ, ಅವಾಗ ನೀವು ಹೇಳ್ತಾರೆ ಇನ್ನೂ 5 minutes ವೆಯ್ಟ್ ಮಾಡೋಣ. ಅವಾಗ ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ಲೆಟ್ಸ್ ವೆಯ್ಟ್ ಫಾರ್ ಅನದರ್ 5 minutes. ಮೇ ಐ ಸ್ಪೀಕ್ ಟು ಯು ಫಾರ್ ಅ ಮಿನಿಟ್, ನಾನು ನಿಮ್ಮ ಜೊತೆ 1 ನಿಮಿಷ ಮಾತಾಡ್ಬೋದಾ? ವಿನಯ್ ಹ್ಯಾಸ್ ಬೀನ್ ಹಿಯರ್ ಫಾರ್ ಅ ವೀಕ್,
ವಿನಯ್ ಇಲ್ಲಿ ಒಂದು ವಾರದಿಂದ ಇದ್ದಾನೆ. ಸೊ ಹ್ಯಾಸ್ ಬೀನ್ ಹಿಯರ್ ಅಂದರೆ ತುಂಬ ಟೈಮಿಂದ ಇಲ್ಲಿ ಇದ್ದಾನೆ ಅಂತ, ರೈಟ್. ಸೊ ಈ ರೀತಿ ನಾನು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನ ಈಗ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ತುಂಬ ಜನ ಕಾಮೆಂಟ್ ಮಾಡ್ತಿರ್ತಾರೆ, ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ನಮಗೆ ಗೊತ್ತಾಗ್ತಿಲ್ಲ, ಈ ಸೆಂಟೆನ್ಸ್ ಅರ್ಥ ಆಗ್ತಿಲ್ಲ, ನಾವೇ ಹೇಗೆ ಹೊಸದಾಗಿ ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನು. ಸೊ ನೀವು ಹಳೆ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ನೀವೇನಾದರೂ ಈ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಥವಾ ಇದೇ ನಿಮ್ಮ ಫಸ್ಟ್ ವೀಡಿಯೋ ಆಗಿದೆ, ನಿಮ್ಗೇನೂ ಅರ್ಥ ಆಗೋಲ್ಲ ಇದರಲ್ಲಿ. ಯಾಕಂದರೆ ನಾನು ಕೆಲವು ಅಡ್ವಾನ್ಸ್ ಲೆವೆಲ್ ಟಾಪಿಕ್ಸ್ನ ಹೇಳ್ಕೊಡ್ತಾ ಇರ್ತೀನಿ ಅಲ್ವಾ. ಈಗ ಆಲ್ರೆಡಿ ಗ್ರಾಮರ್ನೆಲ್ಲ ನಾನು ಟೀಚ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹಳೆ ವೀಡಿಯೋನ ಸೀರಿಯಲ್ ವೈಸ್ ಫಸ್ಟಿಂದ ಎಂಡ್ವರೆಗೂ ನೋಡಿ. ಆ ಎಲ್ಲ ಲಿಂಕ್ಸ್ ನಾನು ಕೆಳಗಡೆ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಪ್ರತಿಯೊಂದು ವೀಡಿಯೋನ ಓಪನ್ ಮಾಡಿ ನೋಡಿ ಸೀರಿಯಲ್ ವೈಸ್ನಲ್ಲಿ, ಆವಾಗಲೇ ನಿಮಗೆ ಈ ಸೆಂಟೆನ್ಸ್ಗಳೆಲ್ಲ ಅರ್ಥ ಆಗುತ್ತೆ. ಯಾಕೆಂದರೆ ನಾನು ಇಲ್ಲಿ ಸ್ಪೆಸಿಫಿಕ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಫಾರ್ದು ಐ ಹ್ಯಾವ್ ವೇಟೆಡ್ ಫಾರ್ ಮೋರ್ ದೆನ್ ಅ ವೀಕ್, ಅಂದರೆ ನಾನು ಒಂದು ವಾರಕ್ಕಿಂತ ಜಾಸ್ತಿ ವೆಯ್ಟ್ ಮಾಡಿದೆ. ಗೊತ್ತಾಯ್ತಲ್ಲ, ಎಲ್ಲ ಕಡೆನೂ ನಾವು ಡ್ಯೂರೇಷನ್ನ ಹೇಳ್ತಾ ಇದ್ದೀವಿ. ಫಾರ್ ಆದಮೇಲೆ ಎಷ್ಟು ಹೊತ್ತು ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು. ಆ್ಯಂಡ್ ಈಗ ನಾನು ಹೇಳ್ತೀನಿ ಯಾರಿಗಾಗಿ ನಾವು ಒಂದು ಕೆಲಸ ಮಾಡ್ತೀವಿ ಅನ್ನೋವಾಗಲೂ ಕೂಡ ಫಾರ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ದಿಸ್ ಇಸ್ ಫಾರ್ ಯು ಅಂತ ಹೇಳೋದು ಕೇಳಿರ್ತೀರಲ್ವ. ಇದು ನಿನಗಾಗಿ, ಇದು ನಿನಗೋಸ್ಕರ, ಇದು ನಿನಗೆ ಹೇಳ್ಬೋದು ನೀವು. ತುಂಬ ಸರಿ ನಾವು ಕನ್ನಡದಲ್ಲಿ ತಗೋ ಇದು ನಿನಗೆ ಅಂತ ಹೇಳ್ತೀವಲ್ವಾ. ತಗೋ ಇದು ನಿನಗೆ, ಇಲ್ಲಿ ನಿನಗೆ ಗೆ ಬಂತು, ಆದ್ದರಿಂದ ನಾವು ಟು ಹಾಕಬೇಕು ಅಂತ ನೀವೇನಾದರೂ ದಿಸ್ ಇಸ್ ಟು ಯು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕನ್ನಡದಲ್ಲಿ ತುಂಬ ಸರಿ ನಾವು ಗೆ ಅಂತ ಹೇಳ್ತೀವಿ, ಬಟ್ ಅಲ್ಲೆಲ್ಲ ಕಡೆನೂ ನೀವು ಟೂನ ಹಾಕಬಾರ್ದು. ಟು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಆಗಲೇ ನಿಮಗೆ ಬಿಗಿನಿಂಗ್ನಲ್ಲಿ ಹೇಳಿದೆ, ಯಾರಿಗಾಗಿ ಫೇವರ್ ಮಾಡ್ತಾ ಇದ್ದೀವಿ ನಾವು, ಒಂದು ಫೇವರ್, ಒಂದು ಸಹಾಯ ರೂಪದಲ್ಲಿ ನೆರವು ಮಾಡ್ತಿದ್ದೀವಿ. ದಿಸ್ ಇಸ್ ಫಾರ್ ಯು ಅಂದರೆ ನಾನು ಇದನ್ನು ನಿನಗೋಸ್ಕರ ತಂದೆ ಅನ್ನೋವಾಗ ನೀವು ಹೇಳಬೇಕು ಈ ಸೆಂಟೆನ್ಸ್ನ, ದಿಸ್ ಇಸ್ ಫಾರ್ ಯು ಅಂತ. ಗೊತ್ತಾಯ್ತಲ್ವಾ. ಸೊ ಆ ಸೆಂಟೆನ್ಸ್ನಲ್ಲಿ ಒಂದು ಫೇವರ್ ಇರಬೇಕು. ನೀವು ಯಾರ ಬಗ್ಗೆ ಮಾತಾಡ್ತಿದ್ರೋ ಅವ್ರ ಬಗ್ಗೆ, ಅದು ಅವಾಗ ಮಾತ್ರನೇ ಫಾರ್ ಅನ್ನೋದನ್ನು ಯೂಸ್ ಮಾಡಬೇಕು. ಅದರ್ವೈಸ್ ನೀವು ಹೇಳಬಾರ್ದು ಐ ಗೇವ್ ಇಟ್ ಫಾರ್ ರಾಧಾ ಅಲ್ಲ, ಐ ಗೇವ್ ಇಟ್ ಟು ರಾಧಾ. ಯಾಕೆಂದರೆ ನಾನು ರಾಧಾಗೆ ಕೊಟ್ಟೆ, ಅಲ್ಲಿ ಒಬ್ಬರ ಕಡೆಗೆ ಡೈರೆಕ್ಷನ್ ತೋರಿಸ್ತಿದೆ. ನಾನು ರಾಧಾಗೆ ಕೊಟ್ಟೆ ಅಂದರೆ ನಾನೇನು ಫೇವರ್ ಮಾಡಿಲ್ಲ, ಕೇವಲ ಆ್ಯಕ್ಷನ್ ಕಂಪ್ಲೀಟ್ ಮಾಡಿದೆ, ಕೊಡೋದು ಅಲ್ವಾ. ಅದರಿಂದ ಅಲ್ಲಿ ಟು ಯೂಸ್ ಮಾಡಬೇಕು, ಐ ಗೇವ್ ಇಟ್ ಟು ರಾಧಾ. ಬಟ್ ದಿಸ್ ಇಸ್ ಫಾರ್ ಯು ಅಂದರೆ ಇದು ನಿನಗಾಗಿ ಅಂತ ಅಷ್ಟೇ. ಇಲ್ಲೊಂದು ಫೇವರ್ ಇದೆ, ನೀವು ಅವ್ರಿಗೋಸ್ಕರ ಏನೋ ಒಂದು ತಂದಿದ್ದೀರಾ. ಇಸ್ ದಟ್ ಫಾರ್ ಮೀ? ಸೇಮ್ ಕ್ವಶನ್ ಕೇಳ್ತಾ ಇದ್ದೀವಲ್ಲ ಅಷ್ಟೇ. ಅದು ನನಗ ಅಥವಾ ಅದು ನನಗೋಸ್ಕರನಾ? ಐ ಕೇಮ್ ಫಾರ್ ಕಿರಣ್, ನಾನು ಕಿರಣ್ಗೋಸ್ಕರ ಬಂದೆ, ಕಿರಣ್ಗಾಗಿ ಬಂದೆ ಅಂದರೆ ಕಿರಣ ಮೀಟ್ ಮಾಡೋದಕ್ಕೋಸ್ಕರ ಬಂದೆ. ಅರ್ಥ ಆಗ್ತಿದಲ್ವಾ? ಅವರಿಗೋಸ್ಕರ ಇಲ್ಲಿ ನಡೆದಿದೆ ಕೆಲಸ, ಆದ್ದರಿಂದ ಫಾರ್ ಯೂಸ್ ಮಾಡಬೇಕು. ಐ ವಿಲ್ ಗೆಟ್ ದಟ್ ಫಾರ್ ಯು, ನಾನು ಅದನ್ನು ನಿನಗೆ ತಂದು ಕೊಡುವೆ. ಐ ವಿಲ್ ಗೆಟ್ ದಟ್ ಫಾರ್ ಯು, ಐ ವಿಲ್ ಗಿವ್ ದಟ್ ಫಾರ್ ಯು ಅನ್ಬಾರ್ದು. ಅದನ್ನು ಯಾವಾಗ ಹೇಳಬೇಕಂದ್ರೆ ನನ್ನ ಹತ್ರ ಏನಾದರೂ ಒಂದು ವಸ್ತು ಇದ್ದಾಗ ನಾನು ಅದನ್ನು ನಿನಗೆ ಕೊಡ್ತೀನಿ, ಇದ್ದಾಗ ಕೊಡ್ತೀನಿ ಅನ್ಬೇಕು, ರೈಟ್. ಅವಾಗೇನು ಅನ್ಬೇಕಂದ್ರೆ ಐ ವಿಲ್ ಗಿವ್ ದಟ್ ಟು ಯು ಅನ್ಬೇಕು, ಅಥವಾ ಐ ವಿಲ್ ಗಿವ್ ಯು ದಟ್ ಅನ್ಬೇಕು, ರೈಟ್. ನನ್ನ ಹತ್ರ ಇಲ್ಲ, ನಾನು ತೊಗೊಂಡು ಬಂದು ನಿನಗೆ ಕೊಡಬೇಕಂದ್ರೆ ಗೆಟ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ನಮ್ಮ ಹತ್ರ ಇಲ್ಲದೇ ಇದ್ದಾಗ ನಾವು ಅದನ್ನು ಬೇರೆ ಕಡೆಯಿಂದ ತಂದು ಕೊಡುವಾಗ. ಸೊ ಐ ವಿಲ್ ಗೆಟ್ ದಟ್ ಫಾರ್ ಯು. ದಿಸ್ ಇಸ್ ಬ್ಯಾಡ್ ಫಾರ್ ಯು, ಇದು ನಿನಗೆ ಕೆಟ್ಟದ್ದು. ಯಾವುದಾದ್ರೂ ಒಂದು ಹ್ಯಾಬಿಟ್ ಅಂದರೆ ಸ್ಮೋಕಿಂಗ್ ತುಂಬ ಸರಿ ಮಾಡ್ತಾ ಇದ್ದಾಗ ನೀವು ಈ ರೀತಿ ಹೇಳ್ಬೋದು, ಸ್ಮೋಕಿಂಗ್ ಈಸ್ ಬ್ಯಾಡ್ ಫಾರ್ ಯು ಅಂದರೆ ನಿನಗದು ತುಂಬ ಕೆಟ್ಟದ್ದು. ಫೇವರ್ ಅಲ್ವಾ, ಇಲ್ಲೂ ನೋಡಿ ಫೇವರ್ ಆಸ್ಪೆಕ್ಟ್ನಲ್ಲೇ ಮಾತಾಡ್ತಿದ್ದೀವಿ ನಾವು. ಐ ಆಮ್ ವೇಟಿಂಗ್ ಫಾರ್ ಯು, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ವಿಲ್ ಯು ವೆಯ್ಟ್ ಫಾರ್ ಮೀ, ನೀನು ನನಗಾಗಿ ವೆಯ್ಟ್ ಮಾಡ್ತೀಯಾ? ಐ ಮೇಡ್ ದಿಸ್ ಡಿಶ್ ಫಾರ್ ಯು, ನಾನು ನಿನಗಾಗಿ ಈ ಅಡುಗೆ ಮಾಡಿದೆ. ಐ ವಿಲ್ ಆ್ಯಕ್ಟ್ ಆ್ಯಸ್ ಅ ಗೈಡ್ ಫಾರ್ ಯು, ನಾನು ನಿನಗಾಗಿ ಗೈಡಾಗಿ ಇರುವೆ. ಐ ವಿಲ್ ಆ್ಯಕ್ಟ್ ಆ್ಯಸ್ ಅ ಗೈಡ್ ಅಂದರೆ ಗೈಡಾಗಿ ಇರ್ತೀನಿ ಅಂತಾನೆ, ಬಟ್ ಈ ರೀತಿ ಹೇಳ್ತಾರೆ ಆ್ಯಕ್ಟ್ ಆ್ಯಸ್ ಅ ಗೈಡ್ ಅಂತ. ಹೂ ಆರ್ ಯು ಲುಕಿಂಗ್ ಫಾರ್, ನೀನು ಯಾರಿಗಾಗಿ ಹುಡುಕ್ತಾ ಇದೆಯಾ ಅಥವಾ ಯಾರಿಗಾಗಿ ನೋಡ್ತಾ ಇದೆಯಾ? ನೀವು ಇದನ್ನು ಯಾವಾಗ ಕೇಳ್ಬೋದು ಅಂದರೆ ಯಾರಾದರೂ ಒಬ್ಬರನ್ನ ಹುಡುಕ್ತಿರ್ತಾರೆ ಅವರಿಗೋಸ್ಕರ, ಅವಾಗ ನೀವು ಕೇಳ್ಬೋದು ಹೂ ಆರ್ ಯು ಲುಕಿಂಗ್ ಫಾರ್ ಅಂತ. ಸೊ ಈ ಕ್ವಶನ್ ಕೇಳುವಾಗ ಫಾರ್ ಲಾಸ್ಟಲ್ಲಿ ಬರುತ್ತೆ. ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳನ್ನ ನೋಡಿ ಫಾರ್ ಯು, ಫಾರ್ ಮೀ, ಫಾರ್ ಕಿರಣ್, ಫಾರ್ ಯು ಈ ರೀತಿಯೇ ಬಂದಿದೆ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಕೂಡ ಯಾರಿಗಾಗಿ ಅನ್ನೋದು ಮೆನ್ಷನ್ ಆಗ್ತಾ ಇದೆ. ಆ ರೀತಿ ಇದ್ದಾಗ ಮಾತ್ರನೇ ನೀವು ಫಾರ್ ಯೂಸ್ ಮಾಡಿ. ಇನ್ನಷ್ಟು ನೋಡಿ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ, ಇದು ನನಗೆ ತುಂಬ ಕಷ್ಟ. ಐ ಆಮ್ ಕೇರಿಂಗ್ ಫಾರ್ ಯು, ನಾನು ನಿನಗಾಗಿ ಕೇರ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫಾರ್ ಎವ್ರಿ ಒನ್, ಇದು ಎಲ್ಲರಿಗಾಗಿ ಅಲ್ಲ. ಯಾವಾಗ ಅಂದರೆ ಯಾವುದಾದ್ರೂ ಒಂದು ಜಾಬ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಎಕ್ಸಿಬಿಷನ್ನಲ್ಲಿ ಇರ್ಬೋದು, ನೀವು ಕೇಳ್ತೀರಾ ಇದನ್ನ ತೊಗೋಬೋದಾ ಅಂತ, ಅಥವಾ ಇದು ನನಗೋಸ್ಕರನ ಅಂತ. ಇದು ಎಲ್ಲರಿಗಾಗಿ ಅಲ್ಲ, ಕೆಲವು ಜನರಿಗೆ ಮಾತ್ರ ಅಥವಾ ಕೆಲವರಿಗೆ ಮಾತ್ರ ಅಂತ ಹೇಳುವಾಗ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್ ಅಂತ ಹೇಳ್ಬೋದು. ವಿಲ್ ಯು ಡೂ ಇಟ್ ಫಾರ್ ಮೀ,
ನೀನು ಅದನ್ನು ನನಗಾಗಿ ಮಾಡ್ತೀಯಾ? ಏನಾದರೂ ಒಂದು ಫೇವರ್ ಕೇಳೋದಿಲ್ಲ, ಇದು ಕೂಡ ಕೇಳ್ತಾ ಇದ್ದೀವಿ, ಫೇವರ್ ನನಗೆ ನೀನು ಅದನ್ನು ಮಾಡಿಕೊಡ್ತೀಯಾ ಅಂತ. ಯಾವುದಾದ್ರೂ ನೀವು ಹೆಲ್ಪ್ ಕೇಳುವಾಗ ಈ ರೀತಿ ಕೇಳಿ ನೀವು. ನೀನು ನನಗೋಸ್ಕರ ಒಂದು ಮೇಲ್ ಕಳಿಸ್ತೀಯಾ, ನನಗೋಸ್ಕರ ಒಂದು ಪ್ರಾಜೆಕ್ಟ್ ಮಾಡಿಕೊಡ್ತೀಯಾ? ಆ ಥರ ಸಿಚುವೇಶನ್ಗಳಲ್ಲಿ ನೀವು ಕೇಳ್ಬೋದು ಇದನ್ನು. ಸಮನ್ ಆಸ್ಟ್ ಫಾರ್ ಯು, ನಿನ್ನನ್ನು ಯಾರೋ ಕೇಳಿದ್ರು, ಯಾರೋ ಬಂದು ನಿಮ್ಮ ಫ್ರೆಂಡ್ ಬಗ್ಗೆ ಕೇಳ್ತಾರೆ, ಎಲ್ಲಿದ್ದಾನೆ ಅವನು ಅಥವಾ ಎಲ್ಲಿದ್ದಾಳೆ ಅವಳು ಅಂತ. ಆಮೇಲೆ ನೀವು ಹೋಗಿ ನಿಮ್ಮ ಫ್ರೆಂಡ್ಗೆ ಹೇಳಬೇಕು, ನಿನ್ನನ್ನು ಯಾರೋ ಕೇಳಿದ್ರು ಅಂತ. ಅವಾಗ ಈ ರೀತಿ ಹೇಳಿ, ಸಮನ್ ಆಸ್ಟ್ ಫಾರ್ ಯು ಅಂತ. ಆರ್ ಯು ಲುಕಿಂಗ್ ಫಾರ್ ಮೀ? ನೀನು ನನ್ನನ್ನು ಹುಡುಕ್ತಾ ಇದೆಯಾ? ಮೈ ಡ್ಯಾಡ್ ಬಾಟ್ ಇಟ್ ಫಾರ್ ಮೀ, ನಮ್ಮ ಅಪ್ಪ ಇದನ್ನು ನನಗಾಗಿ ತಂದರು ಅಥವಾ ನನಗೆ ತಂದು ಕೊಟ್ಟರು ಅಷ್ಟೇ. ಸೊ ಕನ್ನಡದಲ್ಲಿ ನಾವೇನು ಈ ರೀತಿ ಎಲ್ಲ ಹೇಳಲ್ಲ, ನಮ್ಮ ಅಪ್ಪ ಇದನ್ನು ನನಗಾಗಿ ತಂದರು ಅಂತ. ನಾವು ಸಿಂಪಲಾಗಿ ಹೇಳ್ಬಿಡ್ತೀವಿ, ಇದನ್ನು ನಮ್ಮ ಅಪ್ಪ ನನಗೆ ತಂದು ಕೊಟ್ಟರು ಅಂತ. ಬಟ್ ಅಲ್ಲೂ ಕೂಡ ನಿಮ್ಮ ಫಾದರ್ ನಿಮ್ಗೇನೋ ಒಂದು ಫೇವರ್ ಮಾಡಿದ್ರಲ್ವ, ನಿಮಗೋಸ್ಕರ ತಂದ್ರಲ್ವ, ಅದು ಬೇರೆಯವ್ರಿಗೋಸ್ಕರ ಅಲ್ಲ ತಂದಿದ್ದು. ಆದ್ದರಿಂದ ಮೈ ಡ್ಯಾಡ್ ಬಾಟ್ ಇಟ್ ಫಾರ್ ಮೀ, ಟು ಮೀ ಅಲ್ಲ ಇಲ್ಲಿ, ರೈಟ್. ದಿಸ್ ಬುಕ್ ಈಸ್ ಮೆಂಟ್ ಫಾರ್ ಚಿಲ್ಡ್ರನ್, ಅಂದರೆ ಈ ಪುಸ್ತಕ ಮಕ್ಕಳಿಗೋಸ್ಕರ ಇರುವುದು. ಮೆಂಟ್ ಅಂದರೆ ಅರ್ಥ ಮೀನ್ನ ಪಾಸ್ಟ್ ಟೆನ್ಸ್. ಈ ಒಂದು ಸೆಂಟೆನ್ಸ್ನಲ್ಲಿ ನೀವು ಮೆಂಟ್ನ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಆಗಿ ಅನ್ಕೋಬಹುದು ಅಥವಾ ಪ್ಯಾಸಿವ್ ಸೆಂಟೆನ್ಸ್ ಅಂತ ಅನ್ಕೋಬಹುದು. ಈಸ್ ಮುಂದೆ ಯಾಕೆಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಡ್ ಬಂದಿದೆ. ಮೆಂಟ್ ಮೀನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಅರ್ಥ ಉದ್ದೇಶ. ಈ ಪುಸ್ತಕದ ಉದ್ದೇಶ ಅಂದರೆ ಈ ಪುಸ್ತಕ ಇರೋದು ಮಕ್ಕಳಿಗೋಸ್ಕರ, ಅವರಿಗೋಸ್ಕರನೇ ಇರುವುದು ಅಂತ ಹೇಳುವಾಗ ನಾವು ಮೆಂಟ್ ಅನ್ನೋದು ಯೂಸ್ ಮಾಡ್ತೀವಿ. ಐ ಆಮ್ ನಾಟ್ ಜಸ್ಟ್ ವರ್ಕಿಂಗ್ ಫಾರ್ ಮೈ ಸೆಲ್ಫ್, ಅಂದರೆ ನಾನು ಕೇವಲ ನನಗಾಗಿ ಕೆಲಸ ಮಾಡ್ತಾ ಇಲ್ಲ. ವಿ ಶುಡ್ ಆಲ್ಸೋ ವರ್ಕ್ ಫಾರ್ ದ ಸೊಸೈಟಿ, ನಾವು ಸೊಸೈಟಿಗೋಸ್ಕರ ಅಂದರೆ ಸಮಾಜಕ್ಕಾಗಿ ಕೂಡ ಕೆಲಸ ಮಾಡಬೇಕು. ಸೊ ಗೊತ್ತಾಯ್ತಲ್ಲ, ಎಲ್ಲ ಸೆಂಟೆನ್ಸ್ಗಳಲ್ಲೂ ಫಾರ್ ಮುಂದೆ ಯಾರಾದರೂ ಒಬ್ಬರು ಬಂದಿದ್ದಾರೆ, ಅಂದರೆ ಅವರಿಗಾಗಿ, ಯಾರಿಗಾಗಿ, ಅವರಿಗಾಗಿ ಅಂತ ಬಂದಿದೆ. ಸೊ ಆ ಸಿಚುವೇಶನ್ಸ್ ಮಾತ್ರ ನೀವು ಯೂಸ್ ಮಾಡಬೇಕು. ನೆಕ್ಸ್ಟ್, ಯಾವುದಕ್ಕಾಗಿ. ಯಾವುದಕ್ಕಾಗಿ ಅಂದರೆ ಯಾವ ವಸ್ತುವಿಗಾಗಿ, ಯಾವ ವಿಷಯಕ್ಕಾಗಿ, ಗೊತ್ತಾಗ್ತಿದೆ ಅಲ್ವಾ? ಜನರು ಬಿಟ್ಟು ಬೇರೆ ವಿಷಯಗಳಿಗಾಗಿ ಅಂತ ಹೇಳುವಾಗಲೂ ಕೂಡ ನಾವು ಫಾರ್ನ ಯೂಸ್ ಮಾಡ್ತೀವಿ. ಸೊ ತುಂಬ ಸಿಂಪಲ್ ಒಂದು ಸೆಂಟೆನ್ಸ್ ಇದೆ ನೋಡಿ ಇಲ್ಲಿ, ವಾಟ್ ಫಾರ್. ವಾಟ್ ಫಾರ್ ಅಂದರೆ ನಾವು ಕೇಳ್ತಾ ಇದ್ದೀವಿ ಏನಂತ, ಯಾವುದಕ್ಕಾಗಿ, ಏತಕ್ಕಾಗಿ ಅಂತ. ಸೊ ಯಾರಾದರೂ ನಿಮಗೆ ಹೇಳ್ತಾರೆ ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡ್ತಾರೆ, ನಿಮಗೆ ಗೊತ್ತಾಗಲ್ಲ ಯಾಕೆ ಇವ್ರು ನನಗೆ ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿದ್ರು, ಯಾವುದಕ್ಕಾಗಿ ಮಾಡಿದ್ರು. ಅವಾಗ ನೀವು ಅವರಿಗೆ ರಿಪ್ಲೈ ಮಾಡಿ ವಾಟ್ ಫಾರ್ ಅಂತ, ಯಾಕೆ ನನಗೆ ಥ್ಯಾಂಕ್ ಯು ಹೇಳ್ತಿದೀಯಾ ಅಂತ. ಅಥವಾ ನಿಮ್ಗೆ ಯಾರೋ ಕಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜ್ ಮಾಡಿದರು, ನಿಮಗೆ ಗೊತ್ತಿಲ್ಲ ಯಾಕೆ ಅವ್ರು ನನಗೆ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾರೆ ಅಂತ. ಆವಾಗ ನೀವು ಕೇಳಿ ವಾಟ್ ಫಾರ್ ಅಂತ. ಅಥವಾ ನಿಮ್ಗೆ ಯಾರೋ ಒಂದು ವಸ್ತುನ ಕೇಳಿದ್ರು, ನಿನ್ನ ಮೊಬೈಲ್ ಕೊಡ್ತೀಯ ಸ್ವಲ್ಪ ಹೊತ್ತು, ಯಾಕೆ ಅಂತ ಕೇಳ್ತಿರಲ್ವ, ಅವಾಗಲೂ ಕೇಳಿ ವಾಟ್ ಫಾರ್, ಯಾವುದಕ್ಕೋಸ್ಕರ ಅಂತ. ಇದೇ ರೀತಿ ನಿಮ್ಮ ಹತ್ರ ಯಾರಾದರೂ ಬಂದು ಏನನ್ನಾದರೂ ಕೇಳಿದಾಗ ನೀವು ಯಾಕೆ ಬೇಕು ಅಂತ ಇಂಗ್ಲೀಷಲ್ಲಿ ಕೇಳಬೇಕಂದ್ರೆ ಈ ರೀತಿ ಕೇಳಿ ವಾಟ್ ಫಾರ್ ಅಂತ. ತುಂಬ ಸರಿ ಫಾರ್ ವಾಟ್ ಅಂತಾರೆ, ಅದು ಕೂಡ ಓಕೆ, ಬಟ್ ಮೋರ್ ಅಪ್ರೋಪ್ರಿಯೇಟ್ ಇಸ್ ವಾಟ್ ಫಾರ್. ಐ ಪೇ ಫಾರ್ ಇಟ್, ನಾನು ಅದಕ್ಕೆ ಪೇ ಮಾಡುವೆ. ಸೊ ನೀವೆಲ್ಲಾದರೂ ಹೋದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ನೀವು ಈ ರೀತಿ ಹೇಳ್ಬೋದು, ನಾನು ಅದಕ್ಕೆ ಪೇ ಮಾಡ್ತೀನಿ ಅಂದರೆ ಐ ವಿಲ್ ಪೇ ಫಾರ್ ದ್ಯಾಟ್ ಅಥವಾ ಐ ವಿಲ್ ಪೇ ಫಾರ್ ಇಟ್ ಅಂತ ನೀವು ಹೇಳ್ಬೋದು, ಅಥವಾ ಐ ಪೇ ಫಾರ್ ದಿಸ್ ಅಂತಲೂ ಹೇಳ್ಬೋದು. ವಾಟ್ ಈಸ್ ಇಟ್ ಫಾರ್, ಇದು ಯಾವುದಕ್ಕಾಗಿ, ಇದು ಏತಕ್ಕಾಗಿ. ಇದನ್ನು ನೀವು ಯಾವಾಗ ಹೇಳ್ಬೋದು ಅಂದರೆ, ನೀವು ಏನಾದರೂ ಒಂದನ್ನು ನೋಡಿದಾಗ ಇದರಿಂದ ಏನು ಮಾಡ್ತೀವಿ ನಾವು, ಇದಿರೋದು ಯಾಕೆ, ಒಂದು ವಸ್ತು ನಿಮಗೆ ಗೊತ್ತಿರಲ್ಲ, ಅದರಿಂದ ನಾವು ಏನು ಮಾಡ್ತೀವಿ ಅಥವಾ ಅದರಿಂದ ಅವ್ರು ಏನು ಮಾಡ್ತಾರೆ ಅಂತ. ಅವಾಗ ಕೇಳಿ ವಾಟ್ ಈಸ್ ಇಟ್ ಫಾರ್, ಇದರಿಂದ ನಾವೇನು ಮಾಡ್ತೀವಿ, ಇದು ಯಾವುದಕ್ಕಾಗಿ ಇದೆ ಅಂತ. ಐ ಅಪಾಲಜೈಸ್ ಫಾರ್ ದ್ಯಾಟ್, ನಾನು ಅದಕ್ಕಾಗಿ ಕ್ಷಮೆ ಕೇಳುತ್ತಿದ್ದೇನೆ. ಸೊ ಇದು ತುಂಬ ಫಾರ್ಮಲ್ ಆಗಿ ಕ್ಷಮೆ ಕೇಳೋದು, ಸಾರಿ ಕೇಳೋದು. ಐ ಅಪಾಲಜೈಸ್ ಫಾರ್ ದಟ್ ಅಂದರೆ ನಾನು ಅದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ಆ ರೀತಿ ಮಾತಾಡಿದ್ದಕ್ಕಾಗಿ ಅಥವಾ ನಾನು ಆ ರೀತಿ ಮಾಡಿದ್ದಕ್ಕಾಗಿ. ನೀವು ಆವಾಗ ಈ ರೀತಿ ಹೇಳ್ಬೋದು, ಇದು ತುಂಬ ಫಾರ್ಮಲ್ ವೇನಲ್ಲಿ ಹೇಳೋದು. ಹಿ ಡಿಡ್ ಇಟ್ ಫಾರ್ ಮನಿ, ಅವನು ಅದನ್ನು ದುಡ್ಡಿಗೋಸ್ಕರ ಮಾಡ್ದ. ದಿಸ್ ಹೌಸ್ ಈಸ್ ಫಾರ್ ರೆಂಟ್, ಈ ಮನೆ ಇರೋದು ಬಾಡಿಗೆಗಾಗಿ. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್, ನಾನೊಂದು ಕೆಲಸವನ್ನು ಹುಡುಕ್ತಾ ಇದ್ದೀನಿ ಅಂದರೆ ನೋಡ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್ ಫಾರ್ ದ ಬಸ್, ಸೊ ಇದು ಪಾಸ್ಟ್ ಕಂಟಿನ್ಯೂಸ್ನಲ್ಲಿದೆ. ಪಾಸ್ಟ್ನಲ್ಲಿ ನಾನು ಏನು ಮಾಡ್ತಿದ್ದೆ ಆಗ ಐ ವಾಸ್ ವೇಟಿಂಗ್ ಫಾರ್ ದ ಬಸ್, ನಾನು ಬಸ್ಸಿಗಾಗಿ ಕಾಯ್ತಾ ಇದ್ದೆ. ವಾಟ್ ಆರ್ ಯು ವೇಟಿಂಗ್ ಫಾರ್, ನೀನು ಯಾವುದಕ್ಕೋಸ್ಕರ ಕಾಯ್ತಾ ಇದೆಯಾ, ಯಾವುದಕ್ಕೋಸ್ಕರ ಕಾಯ್ತಿದ್ಯಾ, ಆದ್ದರಿಂದ ವಾಟ್ ಬಂದಿದೆ. ವಾಟ್ ಆರ್ ಯು ವೇಟಿಂಗ್ ಫಾರ್. ಸೊ ಗೊತ್ತಾಯ್ತಲ್ಲ, ಫಾರ್ನ ಲಾಸ್ಟಲ್ಲಿ ಹಾಕಬೇಕು ಕ್ವೆಶ್ಚನ್ಸ್ ಕೇಳೋವಾಗ. ವಾಟ್ ಡು ಯು ಡೂ ಫಾರ್ ಅ ಲಿವಿಂಗ್, ನೀನು ಜೀವನಕ್ಕಾಗಿ ಏನು ಮಾಡ್ತೀಯ ಅಂದರೆ ಅರ್ಥ ನಿನ್ನ ಕೆಲಸ ಏನು ಅಂತ ನಾವು ಈ ರೀತಿ ಕೂಡ ಕೇಳ್ಬೋದು. ಇದು ತುಂಬ ಇನ್ಫಾರ್ಮಲ್ ಆಗುತ್ತೆ. ಯಾರಾಗಾದರೂ ನೀವು ಕೇಳ್ಬೋದು ಈ ರೀತಿಯಾಗಿ, ಅಂದರೆ ನೀನು ಏನು ಮಾಡ್ತೀಯ ಜೀವನಕ್ಕಾಗಿ,
ಏನು ಹೊಟ್ಟೆಪಾಡಿಗಾಗಿ ಏನು ಮಾಡ್ತೀಯ ಅಂತ ಕೇಳಿದ ಹಾಗೆ ಆಗುತ್ತೆ, ರೈಟ್? ತುಂಬ ಇನ್ಫಾರ್ಮಲ್ ವೇ ಆಫ್ ಆಸ್ಕಿಂಗ್ ಸಮ್ ಒನ್. ಇನ್ನಷ್ಟು ನೋಡಿ, ದಿಸ್ ಇಸಂಟ್ ಫಾರ್ ಸೇಲ್ ಅಂದರೆ ಇದು ಮಾರಾಟಕ್ಕಾಗಿ ಅಲ್ಲ. ದಿಸ್ ಈಸ್ ನಾಟ್ ಫಾರ್ ಸೇಲ್. ಹಿ ಕಾಲ್ಡ್ ಫಾರ್ ಹೆಲ್ಪ್, ಅವಳು ಸಹಾಯಕ್ಕಾಗಿ ಕರೆದಳು. ಶಿ ಅಪ್ಲೈಡ್ ಫಾರ್ ಅ ಜಾಬ್, ಅವಳು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಳು. ಐ ಆಮ್ ಲುಕಿಂಗ್ ಫಾರ್ ಮೈ ಕೀ, ನನ್ನ ಕೀನ ಹುಡುಕ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಗೋಯಿಂಗ್ ಫಾರ್ ಅ ವಾಕ್, ನಾನು ಬರೀ ವಾಕ್ ಮಾಡಲು ಹೋಗ್ತಾ ಇದ್ದೀನಿ. ಐ ಆಮ್ ಸೇವಿಂಗ್ ಮನಿ ಫಾರ್ ಅ ಹೌಸ್, ನಾನು ಮನೆಗಾಗಿ ಹಣನ ಕೂಡಿಡ್ತಾ ಇದ್ದೀನಿ. ಐ ಪೇಡ್ 2000 rupees ಫಾರ್ ದಿಸ್ ಕ್ಲೋತ್ಸ್. ಸಿಂಪಲ್ ಪಾಸ್ಟ್ನಲ್ಲಿದೆ ಇದು. ಐ ಪೇಡ್ 2000 ಫಾರ್ ದಿಸ್ ಕ್ಲೋತ್ಸ್ ಅಂದರೆ ನಾನು ಈ ಬಟ್ಟೆಗಳಿಗೆ 2000 rupees ಪೇ ಮಾಡಿದೆ. ಐ ಅಡ್ಮೈರ್ ಯು ಫಾರ್ ಯುವರ್ ಕರೇಜ್, ನಾನು ನಿನ್ನ ಧೈರ್ಯಕ್ಕಾಗಿ ಹೋಳುತ್ತಿದ್ದೇನೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ನಲ್ಲಿದೆ. ನಾನು ನಿನಗೆ ಈ ರೀತಿ ಹೋಳ್ತಾ ಇದ್ದೀನಿ ಅಂತ ಹೇಳುವಾಗ ಐ ಅಡ್ಮೈರ್ ಯು ಫಾರ್ ಯುವರ್ ಕರೇಜ್ ಅಂದರೆ ಆ ಮೂಮೆಂಟ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳುವಾಗಲೂ ಕೂಡ ಈ ರೀತಿ ಸಿಂಪಲ್ ಪ್ರೆಸೆಂಟ್ನಲ್ಲಿ ನಾವು ಹೇಳ್ತೀವಿ. ಅಡ್ಮೈರ್ ಅಂದರೆ ಹೊಗಳೋದು, ಕರೇಜ್ ಅಂದರೆ ಧೈರ್ಯ. ಅಂದರೆ ನೀನು ಏನೋ ಒಂದು ಧೈರ್ಯ ತೋರಿಸಿ ಒಂದು ಕೆಲಸ ಮಾಡಿದೆಯಲ್ಲ, ಅದಕ್ಕಾಗಿ ನಾನು ನಿನಗೆ ಹೊಗಳ್ತಾ ಇದ್ದೀನಿ. ದ ರೋಡ್ ಈಸ್ ಟೂ ನ್ಯಾರೋ ಫಾರ್ ಕಾರ್ಸ್ ಅಂದರೆ ಈ ರೋಡು ತುಂಬ ವಿಡ್ತ್ನಲ್ಲಿ ಚಿಕ್ಕದಾಗಿದೆ. ವಿಡ್ತ್ನಲ್ಲಿ ಚಿಕ್ಕದಾಗಿದ್ದರೆ ನ್ಯಾರೋ ಅಂತ ಕರಿತೀವಿ. ಅಂದರೆ ಕಾರ್ಗಳು ಹೋಗುವಷ್ಟು ಅಗಲ ಇಲ್ಲ ಈ ರೋಡ್, ಕಾರ್ಗಳಿಗೆ ಈ ರೋಡ್ ತುಂಬ ಚಿಕ್ಕದಾಗಿದೆ. ಶಿ ಆಸ್ಕಿಂಗ್ ಫಾರ್ ಸಮ್ ಮನಿ, ಅವಳು ಅವನಿಗೆ ಸ್ವಲ್ಪ ದುಡ್ಡು ಕೇಳಿದ್ಲು. ನೆಕ್ಸ್ಟ್ ನೋಡಿ, ಲೆಟ್ಸ್ ಗೋ ಫಾರ್ ಅ ಕಾಫಿ, ನಡೆ ಕಾಫಿಗೆ ಹೋಗೋಣ. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್, ನಾನು ತಡವಾಗಿದ್ದಕ್ಕಾಗಿ ಕ್ಷಮಿಸಿ. ಇಟ್ಸ್ ಫಾರ್ ಮೈ ಪರ್ಸ್ನಲ್ ಯೂಸ್, ಇದು ನನ್ನ ಪರ್ಸ್ನಲ್ ಯೂಸ್ಗಾಗಿ. ವಾಟ್ ವಿಲ್ ಯು ಯೂಸ್ ಇಟ್ ಫಾರ್, ನೀನು ಇದನ್ನು ಯಾವುದಕ್ಕಾಗಿ ಬಳಸುವೆ? ದಟ್ಸ್ ಎನಫ್ ಫಾರ್ ಟುಡೇ, ಅಂದರೆ ಇವತ್ತಿಗಿಷ್ಟು ಸಾಕು, ರೈಟ್? ಏನಾದರೂ ಒಂದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಿರ್ತೀರಾ, ಏನಾದರೂ ಒಂದು ಹೇಳ್ಕೊಡ್ತಿರ್ತೀರಾ ಬೇರೆಯವರಿಗೆ, ಸ್ಟೂಡೆಂಟ್ಸ್ಗೆ ಅಥವಾ ಮತ್ತೆ ಯಾರಿಗಾದರೂ, ಇವತ್ತಿಗಿಷ್ಟು ಸಾಕು ಮಾಡಿದ್ದು ಅನ್ನೋವಾಗ ಈ ರೀತಿ ಹೇಳ್ಬೋದು. ಸ್ಮೋಕಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್, ಸ್ಮೋಕಿಂಗ್ ಹೆಲ್ತ್ಗೆ ತುಂಬ ಕೆಟ್ಟದ್ದು. ಅಬ್ದುಲ್ ವಾಸ್ ಲೇಟ್ ಫಾರ್ ದ ಕ್ಲಾಸ್, ಸೊ ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಅಂದರೆ ಅಬ್ದುಲ್ ಕ್ಲಾಸ್ಗೆ ಲೇಟ್ ಆಗಿದ್ದ. ಡೂ ಯು ಚಾರ್ಜ್ ಫಾರ್ ಡೆಲಿವರಿ, ನೀವು ಡೆಲಿವರಿಗೆ ಚಾರ್ಜ್ ಮಾಡ್ತೀರಾ? ಐ ಆಮ್ ಟ್ರೂಲಿ ಸಾರಿ ಫಾರ್ ವಾಟ್ ಐ ಸೆಡ್, ನಾನು ಏನನ್ನು ಹೇಳಿದ್ನೋ ಅದಕ್ಕಾಗಿ ನಾನು ನಿಜವಾಗ್ಲೂ ಸಾರಿ. ಸೊ ಇಲ್ಲಿ ನಾನೇನೋ ಹೇಳಿದೆ, ರೈಟ್? ಆಮೇಲೆ ನಾನು ಬಂದು ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ ಫಾರ್ ವಾಟ್ ಐ ಸೆಡ್, ನಾನು ಏನು ಹೇಳಿದ್ನೋ ಅದಕ್ಕೆ ಸಾರಿ. ಈ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲಿ 2 ಸೆಂಟೆನ್ಸ್ ಇದೆ. ಐ ಆಮ್ ಸಾರಿ, ವಾಟ್ ಐ ಸೆಡ್, ಮಧ್ಯದಲ್ಲಿ ಫಾರ್ನ ಸೇರಿಸ್ತಿದ್ದೀವಿ ಅಷ್ಟೇ. ಐ ಥಿಂಕ್ ರವಿ ಈಸ್ ಪರ್ಫೆಕ್ಟ್ ಫಾರ್ ರಾಧಾ. ಇದನ್ನು ತುಂಬ ಸರಿ ಮ್ಯಾಚ್ ಮಾಡೋವಾಗ, ಅಂದರೆ ಒಬ್ಬರಿಗೆ ಇನ್ನೊಬ್ಬರನ್ನ ಮ್ಯಾಚ್ ಮಾಡ್ತಿರ್ತಾರಲ್ವ ಮದುವೆಗಾಗಿ, ಅವಾಗ ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡ್ತಾರೆ. ಅಂದರೆ ರಾಧಾಗೆ ರವಿಯೇ ಸರಿಯಾದ ಜೋಡಿ ಅಂತ. ಅಥವಾ ಬೇರೆ ಸಿಚುವೇಶನ್ಗಳಲ್ಲೂ, ಮ್ಯಾರೇಜ್ ಬಿಟ್ಟು ಬೇರೆ ಸಿಚುವೇಶನ್ಗಳಲ್ಲೂ ನೀವು ಇದನ್ನು ಯೂಸ್ ಮಾಡಬಹುದು. ಯಾರಾದರೂ ಬೇರೆಯವರಿಗೆ ಪರ್ಫೆಕ್ಟ್ ಆಗಿದ್ದಾಗ ಕೆಲಸ ಮಾಡೋದ್ರಲ್ಲಿ ಅಥವಾ ಮತ್ತು ಯಾವುದಾದ್ರೂ ವಿಷಯದಲ್ಲಿ. ಓಕೆ, ನೆಕ್ಸ್ಟ್, ಯಾವುದಕ್ಕೋಸ್ಕರ ನಾವು ಒಂದನ್ನು ಯೂಸ್ ಮಾಡ್ತೀವಿ, ಬಳಸ್ತೀವಿ ಅನ್ನೋದನ್ನು ಹೇಳುವಾಗಲೂ ಕೂಡ ನಾವು ಫಾರ್ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ, ನೈಫ್ ಈಸ್ ಫಾರ್ ಕಟ್ಟಿಂಗ್, ಗೊತ್ತಾಯ್ತಲ್ಲ? ನೈಫ್ ಇರೋದು ಯಾಕೆ, ಚಾಕು ಇರೋದು ಯಾಕೆ? ಕಟ್ ಮಾಡಲು. ನಾವಿಲ್ಲಿ ನೈಫ್ನ ಫಂಕ್ಷನಾಲಿಟಿ ಹೇಳ್ತಿದ್ದೀವಿ. ನೈಫ್ ಇರೋದು ಯಾವುದಕ್ಕೋಸ್ಕರ ಅಂತ, ಆದ್ದರಿಂದ ಫಾರ್ ಕಟ್ಟಿಂಗ್ ಹಾಕಬೇಕು. ಆ್ಯಂಡ್ ಸೊ ಇಲ್ಲಿ ಫಾರ್ ಮುಂದೆ ವರ್ಬೇ ಬರುತ್ತೆ, ಆ್ಯಂಡ್ ಬರುವಂಥ ವರ್ಬ್ ING ಫಾರ್ಮ್ನಲ್ಲಿ ಇರುತ್ತೆ, ಫಾರ್ ಕಟ್ಟಿಂಗ್, ರೈಟ್? ಅಂದರೆ ಚಾಕು ಇರುವುದು ಕತ್ತರಿಸುವುದಕ್ಕಾಗಿ. ಇದೇ ರೀತಿಯೇ ಇರಬೇಕು, ನೀವೇನು ಚೇಂಜಸ್ ಮಾಡಬಾರ್ದು. ಐ ಆಮ್ ಹಿಯರ್ ಫಾರ್ ಹೆಲ್ಪಿಂಗ್ ಯು, ನಾನಿಲ್ಲಿರೋದು ನಿನಗೆ ಹೆಲ್ಪ್ ಮಾಡುವುದಕ್ಕಾಗಿ. ನೋಟ್ಬುಕ್ಸ್ ಆರ್ ಯೂಸ್ಡ್ ಫಾರ್ ರೈಟಿಂಗ್, ನೋಟ್ಬುಕ್ಸ್ಗಳನ್ನು ಬರೆಯುವುದಕ್ಕಾಗಿ ಬಳಸಲಾಗುತ್ತದೆ. ಇದು ಒಂದು ಸಿಂಪಲ್ ಪ್ರೆಸೆಂಟ್ನ ಪ್ಯಾಸಿವ್ ಸೆಂಟೆನ್ಸ್ನಲ್ಲಿದೆ, ಆದ್ದರಿಂದ ಆರ್ ಮುಂದೆ ಯೂಸ್ಡ್ ಬಂದಿದೆ. ಇದರ ಅರ್ಥ ನೋಟ್ಬುಕ್ಗಳು ಏನು ಕೆಲಸ ಮಾಡ್ತಿಲ್ಲ, ನೋಟ್ಬುಕ್ಗಳ ಮೇಲೆ ಕೆಲಸ ಆಗುತ್ತೆ ಅಂತ ಅರ್ಥ. ಐ ಆಮ್ ಸಾರಿ ಫಾರ್ ಟೇಕಿಂಗ್ ಸೋ ಲಾಂಗ್, ನಾನು ತುಂಬ ಹೊತ್ತು ತೆಗೆದುಕೊಂಡಿದ್ದಕ್ಕಾಗಿ ಕ್ಷಮಿಸಿ. ನಾವು ಸಾರಿ ಕೇಳ್ತಾ ಇದ್ದೀವಿ, ಫಾರ್ ಟೇಕಿಂಗ್ ಸೋ ಲಾಂಗ್. 500 rupees ಫಾರ್ ಡ್ಯಾಮೇಜಿಂಗ್ ದ ಗೂಡ್ಸ್, ವಸ್ತುಗಳನ್ನು ಹಾನಿ ಮಾಡಿದ್ದಕ್ಕಾಗಿ 500 rupees. ಐ ವೇರ್ ಗ್ಲಾಸಸ್ ಓನ್ಲಿ ಫಾರ್ ರೀಡಿಂಗ್, ನಾನು ಓದುವುದಕ್ಕಾಗಿ ಮಾತ್ರ ಕನ್ನಡಕ ಧರಿಸುತ್ತೇನೆ. ಹಿ ವಾಸ್ ಫೈನ್ಡ್ ಫಾರ್ ಬ್ರೇಕಿಂಗ್ ರೂಲ್ಸ್, ಇದು ಕೂಡ ಸಿಂಪಲ್ ಪಾಸ್ಟ್ನ ಪ್ಯಾಸಿವ್ ಸೆಂಟೆನ್ಸ್ನಲ್ಲಿದೆ. ಅಂದರೆ ನಿಯಮ ಮುರಿದಿದ್ದಕ್ಕಾಗಿ ಅವನಿಗೆ ದಂಡ ವಿಧಿಸಲಾಯಿತು. ವಿ ಯೂಸ್ ಪೆನ್ ಡ್ರೈವ್ ಫಾರ್ ಸ್ಟೋರಿಂಗ್ ಡೇಟಾ, ನಾವು ಡೇಟಾ ಸ್ಟೋರ್ ಮಾಡಲು ಪೆನ್ ಡ್ರೈವ್ ಬಳಸುತ್ತೇವೆ. ಪೊಲೀಸ್ ಫೈಂಡ್ ಹಿಮ್ ಫಾರ್ ಪಾರ್ಕಿಂಗ್ ಅಟ್ ದ ರಾಂಗ್ ಸೈಡ್, ಅಂದರೆ ಅವನು ರಾಂಗ್ ಸೈಡ್ನಲ್ಲಿ ಪಾರ್ಕ್ ಮಾಡಿದ, ಅದಕ್ಕೆ ಪೊಲೀಸ್ ಅವನಿಗೆ ಫೈನ್ ಮಾಡಿದ್ರು. ಅವನು ನಿಗದಿಪಡಿಸದ ಜಾಗದಲ್ಲಿ ಪಾರ್ಕ್ ಮಾಡಿದ್ದರಿಂದ ಅವನಿಗೆ ಪೊಲೀಸ್ ಫೈನ್ ಮಾಡಿದ್ರು. ಸೊ ಎಲ್ಲ ಸೆಂಟೆನ್ಸ್ನಲ್ಲೂ
ಯಾವುದಕ್ಕೋಸ್ಕರ ಅನ್ನೋದನ್ನೇ ನಾವು ಹೇಳ್ತಾ ಇದ್ದೀವಿ. ಅದರಿಂದ ಫಾರ್ ಮುಂದೆ ING ವರ್ಬ್ ಹಾಕಬೇಕು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಇದನ್ನು. ಈ ಥರ ಹೇಳ್ಬೋದಲ್ವಾ, ನೈಫ್ ಇಸ್ ಟು ಕಟ್ ಅಂತ. ಎಸ್ ಹೇಳ್ಬೋದು. ಪರ್ಪಸ್ ಹೇಳುವಾಗ ನಾವು ಟು ವರ್ಬ್ ಹಾಕ್ತೀವಿ, ಆವಾಗ ಟು ಮುಂದೆ ಬರೋ ವರ್ಬ್ ಬೇಸ್ ಫಾರ್ಮ್ನಲ್ಲಿರುತ್ತೆ. ತುಂಬ ಸಿಚುವೇಶನ್ಗಳಲ್ಲಿ ನಾವು ಫಾರ್ನ ಟು ಇಂದ ನಾವು ರಿಪ್ಲೇಸ್ ಮಾಡೋಕ್ಕೆ ಬರೋದೇ ಇಲ್ಲ. ಗೊತ್ತಾಗ್ತಿದೆಯಲ್ವಾ? ಈಗ ಫಾರ್ ಎಕ್ಸಾಂಪಲ್, ಹಿ ವಾಸ್ ಫೈನ್ಡ್ ಫಾರ್ ಬ್ರೇಕಿಂಗ್ ರೂಲ್ಸ್ ಅಂತಿದೆ. ಹಿ ವಾಸ್ ಫೈನ್ಡ್ ಟು ಬ್ರೇಕ್ ದ ರೂಲ್ಸ್ ಅಂತ ಹೇಳಕ್ಕೆ ಬರಲ್ಲ, ರೈಟ್? ಪರ್ಪಸ್ ಹೇಳ್ತಿಲ್ಲ ಅಲ್ಲಿ. ಇನ್ನೊಂದು ನೋಡಿ, ಇನ್ನೊಂದು ಎಕ್ಸಾಂಪಲ್, ನಾನು ಮಾರ್ಕೆಟ್ಗೆ ಹೋದೆ. ಯಾಕೆ ಹೋದೆ? ಟು ಬೈ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ. ಐ ವೆಂಟ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್. ಅಲ್ಲಿ ನಾನು ಮಾರ್ಕೆಟ್ ಹೋಗಿದ್ರೆ ಪರ್ಪಸ್ ಹೇಳ್ತಾ ಇದ್ದೀವಿ, ಆದ್ರಿಂದನೇ ಟು ಬೈ. ಸೊ ಪರ್ಪಸ್, ಉದ್ದೇಶ ಹೇಳುವಾಗ ಮಾತ್ರ ಟು ಮುಂದೆ ವರ್ಬ್ ಹಾಕಬೇಕು. ಅದರ್ವೈಸ್ ಯಾವುದಕ್ಕೋಸ್ಕರ ಆ ಕೆಲಸ ಆಯಿತು ಅಂತ ಹೇಳೋವಾಗ ನಾವು ಫಾರ್ ING ವರ್ಬ್ ಹಾಕಬೇಕು. ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಟು ಯೂಸ್ ಮಾಡ್ತೀವಿ. ಪ್ರೇ ಫಾರ್ ಹಿಮ್, ಅವನಿಗಾಗಿ ಪ್ರಾರ್ಥಿಸು. ಲುಕ್ ಫಾರ್ ಕ್ಲೂಸ್, ಕ್ಲೂಸ್ಗಾಗಿ ಹುಡುಕು. ಸ್ಟೇ ಫಾರ್ ಡಿನ್ನರ್, ರಿಲ್ಯಾಕ್ಸ್ ಫಾರ್ ಅ ವೈಲ್. ಡೋಂಟ್ ವೇಟ್ ಫಾರ್ ಮೀ, ಡೋಂಟ್ ಸೆಟಲ್ ಫಾರ್ ಲೆಸ್. ಡೋಂಟ್ ಸೆಟಲ್ ಫಾರ್ ಲೆಸ್ ಅಂದರೆ ಸ್ವಲ್ಪ ಮಾಡಿ ಸುಮ್ಮನೆ ಇರಬೇಡ ಲೈಫ್ನಲ್ಲಿ, ಅಂದರೆ ಸ್ವಲ್ಪಕ್ಕೆ ಸುಮ್ಮನಾಗಬೇಡ ಅಂತ. ಸಾರಿ ಫಾರ್ ಬೀಯಿಂಗ್ ಲೇಟ್, ಗೆಟ್ ಅಪ್ ಫಾರ್ ಅ ಮೂಮೆಂಟ್, ಬಿ ಕ್ವೈಟ್ ಫಾರ್ ಅ ಮೂಮೆಂಟ್, ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸ್ಪ್ಲನೇಷನ್. ಸೊ ಇವೆಲ್ಲವೂ ಇಂಪರೇಟಿವ್ ಸೆಂಟೆನ್ಸ್ಗಳು. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ವರ್ಬಿಂದ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಫಾರ್ನ ನಾವು ಸಮ್ ರ್ಯಾಂಡಮ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಇದರಲ್ಲಿ ಏನು ಸ್ಪೆಸಿಫಿಕ್ ರೂಲ್ ಇಲ್ಲ, ಇವುಗಳನ್ನ ನೀವು ನೆನ್ಪಿಟ್ಕೊಳ್ಳಿ, ಅದೇ ರೀತಿ ನೀವು ಯೂಸ್ ಮಾಡಿ. ನೋಡಿಲಿ, ಐ ಆಮ್ ಓಕೆ ಫಾರ್ ನಾವ್ ಅಂದರೆ ನನಗ ಚೆನ್ನಾಗಿದೆ, ನನಗ ಪರವಾಗಿಲ್ಲ, ನನಗ ಸರಿ ಇದ್ದೇನೆ ಅಂತ ಹೇಳುವಾಗ ಐ ಆಮ್ ಓಕೆ ಫಾರ್ ನಾವ್, ಈಗ ಅನ್ನೋದು ಇಲ್ಲಿ ಹೇಳ್ತಾ ಇದ್ದೀವಿ. ದಟ್ಸ್ ಇಟ್ ಫಾರ್ ಟುಡೇ, ಇವತ್ತಿಗಷ್ಟೇ. ಐ ವರ್ಕ್ ಫಾರ್ ಅ ಬ್ಯಾಂಕ್, ನಾನೊಂದು ಬ್ಯಾಂಕಾಗಿ ಕೆಲಸ ಮಾಡ್ತೀನಿ ಅಂದರೆ ನಾನು ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತೀನಿ, ಆ ಬ್ಯಾಂಕ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಈ ಥರ ಫ್ರೇಸ್ ಯೂಸ್ ಮಾಡ್ತಾರೆ. ಐ ವರ್ಕ್ ಫಾರ್ ಅ ಬ್ಯಾಂಕ್, ಐ ವರ್ಕ್ ಫಾರ್ ಅ ಸ್ಕೂಲ್, ಐ ವರ್ಕ್ ಫಾರ್ ಅ ಪ್ರೈವೇಟ್ ಕಂಪನಿ, ಆ ರೀತಿ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಐ ಆಮ್ ಫಿಲ್ಲಿಂಗ್ ಇನ್ ಫಾರ್ ರವಿ. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಐ ಆಮ್ ಫಿಲ್ಲಿಂಗ್ ಇನ್ ಫಾರ್ ರವಿ. ಫಿಲ್ಲಿಂಗ್ ಇನ್ ಅಂದರೆ ಯಾರೋ ಒಬ್ಬರು ಅವತ್ತು ಬಂದಿರೋದಿಲ್ಲ ಕೆಲಸಕ್ಕೆ, ನೀವು ಅವ್ರ ಜಾಗದಲ್ಲಿ ಕೆಲಸ ಮಾಡ್ತಿರ್ತೀರ, ಅಂದರೆ ಅವ್ರ ಕೆಲಸ ನೀವು ಮಾಡ್ತಿರ್ತೀರ. ಯಾಕೆ? ಅವರು ಇರದಿದ್ದ ಕಾರಣ, ರೈಟ್? ಬೇರೆಯವರ ಅನುಪಸ್ಥಿತಿಯಲ್ಲಿ, ಅಂದರೆ ಬೇರೆಯವರ ಆಬ್ಸೆನ್ಸ್ನಲ್ಲಿ ನೀವು ಅವರ ಕೆಲಸನ ಮಾಡ್ತಾ ಇದ್ದರೆ ಈ ರೀತಿ ಸೆಂಟೆನ್ಸ್ ಹೇಳಬೇಕು. ಐ ಆಮ್ ಫಿಲ್ಲಿಂಗ್ ಇನ್ ಫಾರ್ ರವಿ, ನಾನು ರವಿ ಅನುಪಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ. ಹಿಲ್ ಸಕ್ಸೀಡ್ ಫಾರ್ ಶೋರ್, ಅವನು ಖಂಡಿತವಾಗಿ ಸಕ್ಸೀಡ್ ಆಗ್ತಾನೆ. ಐ ಮಿಸ್ಟುಕ್ ಹಿಮ್ ಫಾರ್ ಕಿರಣ್, ನಾನು ಅವನ ಕಿರಣ್ ಅಂದ್ಕೊಂಡೆ. ನೀವು ಯಾರನ್ನಾದ್ರೂ ನೋಡಿ ಬೇರೆ ಯಾರೋ ಅಂತ ಅಂದ್ಕೊಂಡ್ರೆ ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ಐ ಮಿಸ್ಟುಕ್ ಹಿಮ್ ಫಾರ್ ಕಿರಣ್ ಅಂತ. ಮಿಸ್ಟುಕ್ ಅನ್ನೋದು ಮಿಸ್ಟೇಕ್ನ ಪಾಸ್ಟ್ ಟೆನ್ಸ್, ರೈಟ್? ಐ ಮಿಸ್ಟುಕ್ ಹಿಮ್ ಅಥವಾ ಐ ಮಿಸ್ಟುಕ್ ಹರ್ ಅಂತ ಹೇಳಿ ಮುಂದೆ ಫಾರ್ ಹಾಕಿ, ನೀವು ಯಾರು ಅಂದ್ಕೊಂಡಿದ್ದೀರೋ ಆ ವ್ಯಕ್ತಿನ ಫಾರ್ ಮುಂದೆ ಹಾಕಿ, ರೈಟ್? ನಾನು ಅವನ್ನ ನೋಡಿ ಪೊಲೀಸ್ ಅಂದ್ಕೊಂಡೆ, ಐ ಮಿಸ್ಟುಕ್ ಹಿಮ್ ಫಾರ್ ಅ ಪೊಲೀಸ್. ನಾನು ಅವನ್ನ ನೋಡಿ ಡಾಕ್ಟರ್ ಅಂದ್ಕೊಂಡೆ, ಐ ಮಿಸ್ಟುಕ್ ಹಿಮ್ ಫಾರ್ ಅ ಡಾಕ್ಟರ್. ಅವಳು ಅವನನ್ನು ನೋಡಿ ಪೊಲೀಸ್ ಅಂದ್ಕೊಂಡು, ಶಿ ಮಿಸ್ಟುಕ್ ಹಿಮ್ ಫಾರ್ ಅ ಪೊಲೀಸ್ ಅಂತ. ಐ ಬಾಟ್ ಇಟ್ ಫಾರ್ 100 rupees. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಹಿ ಲೆಫ್ಟ್ ಫಾರ್ ಡೆಲ್ಲಿ ಅ ವೀಕ್ ಎಗೋ. ಅವನು ಡೆಲ್ಲಿಗೆ ಒಂದು ವೀಕ್ ಹಿಂದೆನೇ ಹೊರಟ. ಸೊ ಫಾರ್ ಡೆಲ್ಲಿ ಅಂದರೆ ಡೆಲ್ಲಿಗೆ ಹೊರಟ ಅಂತ ಅರ್ಥ. ಟು ಡೆಲ್ಲಿ ಹಾಕೋವಾಗ ನೀವು ಹಿಂದೆ ಲೆಫ್ಟ್ ಹಾಕಬಾರ್ದು, ವೆಂಟ್ ಅಂತ ಹಾಕಬೇಕಾಗುತ್ತೆ, ಅಥವಾ ಹ್ಯಾಸ್ ಬೀನ್ ಹಾಕಬೇಕಾಗುತ್ತೆ. ಹಿ ಹ್ಯಾಸ್ ಬೀನ್ ಟು ಡೆಲ್ಲಿ ಅಥವಾ ಹಿ ವೆಂಟ್ ಟು ಡೆಲ್ಲಿ ಅಂತ ಹೇಳ್ಬೋದು. ಲೆಫ್ಟ್ ಹಾಕಿದರೆ ಫಾರ್ ಹಾಕಿ, ಅಷ್ಟೇ. ಸೊ ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನಾವು ಫಾರ್ನ ಡಿಫ್ರೆಂಟ್ ವೇಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಇದು ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ನೀವು ಕೂಡ ಫಾರ್ ಯೂಸ್ ಮಾಡಿಕೊಂಡು ಕೆಲವು ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಿಮಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗೋದಿಲ್ಲ ಇಲ್ಲಿ ಸೆಂಟೆನ್ಸ್ಗಳಲ್ಲಿ, ನೀವು ನನ್ನ ಹಳೆ ವೀಡಿಯೋಗಳನ್ನ ನೋಡಿ. ಅದಕ್ಕೋಸ್ಕರ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ವೀಡಿಯೋ ಓಪನ್ ಆಗುತ್ತೆ. ಅಲ್ಲಿಂದ ನೀವು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ, ಎಲ್ಲ ವೀಡಿಯೋಗಳನ್ನ ಸೀರಿಯಲ್ ವೈಸಲ್ಲಿ ನೋಡ್ತಾ ಹೋಗಿ. ಆ್ಯಂಡ್ ನೋಡೋವಾಗ ವೀಡಿಯೋ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ.